ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಥ್ಯಾಂಕ್ಸ್ ವಿತ್ ಅಂಕಲ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ಎಪಿಸೋಡ್. ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯ ತಂಡದ ಕೋಚ್, ಜೂಡೋ ತಂಡದ ಕೋಚ್, ಬೆಂಗಳೂರು ವಿಶ್ವವಿದ್ಯಾಲಯದ ಜೂಡೋ ಆಟಗಾರರು, ಅನೇಕ ಜನರಿಗೆ ಮಾರ್ಗದರ್ಶನವನ್ನು ಮಾಡ್ತಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ವೆಲ್ಕಮ್ ಸರ್. ನಮಸ್ತೆ ಸರ್, ನಿಮ್ಮ ಬಗ್ಗೆ ನಾನು ಓದಬೇಕಾದ್ರೆ ಕೇಳಬೇಕಾದ್ರೆ ನಿಮ್ಮ ಹತ್ರ ಕೂಡ ಪ್ರಾಕ್ಟೀಸ್ ಕೂಡ ಮಾಡಿದ್ದೀನಿ ಇಲ್ಲಿ ಬಂದು. ಅದೊಂದು ಅನುಭವ ಬೇರೆ ಇತ್ತು. ಇವಾಗ ನಿಮ್ಮ ಮುಂದೆ ಕೂತ್ಕೊಂಡು ನಿಮ್ಮ ಜೀವನದ ಕಥೆ ಕೇಳೋಕ್ಕೆ ನಾನು ಎಷ್ಟು ಉತ್ಸುಕನಾಗಿದ್ದೀನೋ ಅಷ್ಟು ನಮ್ಮ ಚಾನಲ್ ವೀಕ್ಷಕರು ಕೂಡ ಅಷ್ಟೇ ಉತ್ಸುಕರಾಗಿದ್ದಾರೆ. ಸರ್, ಶುರು ಮಾಡೋಣ ಸರ್ ಈ ಪಾಡ್ಕಾಸ್ಟ್ನ. ಮೊದಲು ನಿಮ್ಮ ಬಾಲ್ಯ ಜೀವನದಿಂದ ಶುರು ಮಾಡೋಣ ಸರ್. ನೀವು ಹುಟ್ಟಿ ಬೆಳೆದಿರ್ತಕ್ಕಂಥ ಊರು, ನೀವೆಲ್ಲಿಂದ ಶುರು ಮಾಡಿದೆ ಸರ್ ಕ್ರೀಡೆ? ಈಗ ನಾನು 1974ರಲ್ಲಿ ವರ್ತೂರು ಅಲ್ಲಿ ಸುವರ್ಣ ಗ್ರಾಮ ಪಂಚಾಯತಿಯಲ್ಲಿ ಸುವರ್ಣ ಸಂತೆಯಲ್ಲಿ ಗ್ರಾಮದಲ್ಲಿ ಹುಟ್ಟಿದ್ದೇನೆ. ನನ್ನ ಬಾಲ್ಯ ಜೀವನದಲ್ಲಿ ನಮ್ಮಪ್ಪ ಬೇಸಿಕಲಿ ಭಾರತ ಸೈನಿಕರು. ಅವರು ಡೆಲ್ಲಿ, ಪಂಜಾಬ್ ಆ ಥರ ಭಾರತ ಸೈನಿಕರು ಇದ್ದವರು. ನನ್ನ ಒಡನಾಟದಲ್ಲಿ ಅವರಷ್ಟೊಂದೇನು ಸಿಕ್ಕಿರಲಿಲ್ಲ. ವರ್ಷಕ್ಕೊಂದ್ಸರಿ ಬರೋರು, ಮಾತಾಡ್ಕೊಂಡವರು. ಬಟ್ ನಮ್ಮಮ್ಮ, ನಮ್ಮ ತಾಯಿಯವರು ಭಾಳಷ್ಟು ಹಿನ್ನೆಲೆಯಿಂದ ನಮ್ಮನ್ನು ಬೆಳೆಸೋಂಥವ್ರು. ವರ್ಷಕ್ಕೊಂದ್ಸತಿ ಬರೋರು, ಮಕ್ಕಳ ಅದೇ ರೀತಿ ಶಿಸ್ತಾಗಿ ಬೆಳೆಸೋಂಥವ್ರು. ನಾನು 1ನೇ ಕ್ಲಾಸಿಂದ ಹಿಡಿದು 10th ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮತ್ತು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾಯಿದ್ದು. ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ನನಗೆ ಟೀಚರ್ಸು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ನನಗೆ JV ಅಂತ ಇದ್ರು, ವೈದೇಹಿ ಮೇಡಮ್ ಅಂತ. ಅವರು ನನಗೆ 2ನೇ ಅಮ್ಮ ಥರನೇ ನಾನು ಟ್ರೀಟ್ ಮಾಡಿದ್ದಾರೆ. ಅಷ್ಟೊಂದು ನಮಗೂ ಇರ್ತಕ್ಕಂಥ ಸಂಬಂಧ, ಪ್ರೀತಿ, ವಿಶ್ವಾಸ. ಈಗ ಸರ್ಕಾರಿ ಕಾಲೇಜು ಶಾಲೆಯಲ್ಲಿ ಏನಂದರೆ, ನಾವು ಓದ್ತಾ ಇರುವಾಗ ಶಾಲೆ ಇರ್ತಕ್ಕಂಥ ಮಕ್ಕಳಿಗೂ ಮತ್ತು ಟೀಚರ್ಸ್ಗೆ ಅವಿನಾಭಾವ ಸಂಬಂಧ ಇರುತ್ತೆ. ಮಕ್ಕಳನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಶಾಲೆಯಲ್ಲಿ ಮುಗಿದ ತಕ್ಷಣ ಮಕ್ಕಳಿರೋ ಟೀಚರ್ಸ್ ಬೇರೆ ಬೇರೆ ಥರ ಇರ್ತಾರೆ. ಬಟ್ ನಾವು ಓದಿರೋ ಸಂದರ್ಭದಲ್ಲಿ ಎಲ್ಲ ಟೀಚರ್ಸ್ಗಳನ್ನು ಮಕ್ಕಳ ಜೊತೆ ಒಳಗೊಂಡಿರ್ತಾಯಿದ್ರು. ಮತ್ತು ಏನೇ ಮಾರ್ಕ್ಸ್ ಅಥವಾ ಅವ್ರು ಗೊತ್ತಿರೋದು ಹೇಳ್ಕೊಡ್ತಾಯಿದ್ರು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಲೀಲಾವತಿ ಬಾಯಿ ಅಂತಿದ್ರು, ಕಾಲೇಜಿನ ಮತ್ತು ಹೈಸ್ಕೂಲ್ IM ಪ್ರಿನ್ಸಿಪಲ್. ಆ ಲೇಡಿ ಎಷ್ಟು ಖಡಕಾಗಂದರೆ ನನ್ನ ಲೈಫಲ್ಲಿ ಯಾವತ್ತು ನೋಡಿರಲಿಲ್ಲ. 9:45 IM ಗೇಟ್ ಬಂದು ನಿಂತ್ಕೊಳ್ಳೋದು. 10 ಗಂಟೆಗೆ ಶಾಲೆ, ಅವಾಗ 10 ಗಂಟೆಗೆ ಇರಲಿಲ್ಲ ಶಾಲೆ. ಆ ಟೈಮಲ್ಲಿ ನಾನು ಕ್ಯಾರಿಯರ್ ಶುರು ಆಗಿದ್ದು ಹೈಸ್ಕೂಲಲ್ಲಿ 87, 86, 87 ಆವಾಗ ಹಿಡ್ಕೊಂಡು ನಾನು 3 ವರ್ಷ 8th, 9th, 10th ಅವ್ರ ಜೊತೆಲೇ ಬೆಳೆದಂಥವ್ರು. ನಮ್ಮ ಕೂಡ ಒಳ್ಳೆ ರೀತಿಯಲ್ಲಿ IM ಪ್ರಿನ್ಸಿಪಲ್ ಆಗಿ ನಡ್ಸ್ಕೊಂಡು ಬಂದಿದ್ದಾರೆ. ನಾನು 10th ಯೂನಿಯನ್ ಲೀಡರ್ ಆಗಿದ್ದೆ, ಬೈ ಎಲೆಕ್ಷನ್ ಅಂತ ಇದೆ. ಅದು ಫಸ್ಟ್ ಟೈಮ್ ನಾನು ಕ್ಯಾರಿಯರ್ ಶುರುವಾಗಿದ್ದು ಆ ಟೈಮಲ್ಲಿ ಮಾತ್ರ. ಲೀಲಾವತಿ ಬಾಯಿ ಒಂದು ಟ್ರಮೆಂಡಸ್ ಲೇಡಿ, ಬಟ್ ಗಡ್ಸಿರ್ತಕ್ಕಂಥ ಮೇಡಮ್ ಅವರು. ಯಾವುದೇ ಟೀಚರ್ಸ್ 5 ನಿಮಿಷ ಬಂದ್ರೂ, ಡೇಟಾ ತಡವಾಗಿ ಬಂದರೂ ಸಹಿಸ್ತಾ ಇದ್ದೆ ಅಮ್ಮ. ಮತ್ತು ಅದೇ ರೀತಿಯಾಗಿ ವೈದೇಹಿ ಮೇಡಮ್ ಅಂತ JV ಅಂತಿದ್ರು, ಮತ್ತು KP ಮೇಡಮ್ ಅಂತಿದ್ರು, ಉಮಾ ಮೇಡಮ್ ಅಂತಿದ್ರು, SRN ಮಾಸ್ಟರ್ ಇದ್ರು, PB ಅಂತಿದ್ರು. ಅವರೆಲ್ಲರೂ ಮಕ್ಕಳಿಗೆ ಮತ್ತು ನಮಗೆ ಹೆಂಗೆ ಸಂಬಂಧ ಇತ್ತು ಅಂದರೆ, ಒಂದು ದಿವಸ ಮಿಸ್ ಆದರೂ ಕೂಡ ಕೇಳೋರು, ಯಾಕೆ ಏನು ಪ್ರಾಬ್ಲಮ್ ಅಂತ. ಅಷ್ಟು ಅವಿನಾಭಾವ ಸಂಬಂಧ ಇರ್ತಾ ಇತ್ತು. ಬೇಸಿಕಲಿ ನಾನು ಆವಾಗಲೇ ಕಬಡ್ಡಿ, ಖೋಖೋ, ವಾಲಿಬಾಲ್, ಫುಟ್ಬಾಲ್ ಎಲ್ಲ ಆಡ್ತಾಯಿದ್ದೆ. ಆವಾಗ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಆಡ್ತಾ ಇದ್ದು. ಮತ್ತು ನ್ಯಾಷನಲ್ಲು ಆ ಥರ ನನಗೇನು ಗೊತ್ತಿರಲಿಲ್ಲ. ಆಮೇಲೆ ನಾನು ನಮ್ಮಮ್ಮ ಇದಕ್ಕೆಲ್ಲ ಕ್ರೀಡೆಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮಪ್ಪ ಆರ್ಮಿಯಲ್ಲಿ ವರ್ಷಕ್ಕೊಂದ್ಸಲ ಬರೋರು. ನಾವು 3 ಜನ, 2 ಅಣ್ಣಂದ್ರು, ಒಬ್ಬ ಅಕ್ಕ, ಕೊನೆಯವನಾದರೆ. ಅವರೆಲ್ಲ ಕೂಡ ನನ್ನನ್ನು ಬೆಳೆಸಿದ್ದಾರೆ. ಅವರೆಲ್ಲ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಹೊಲದಲ್ಲೇನೂ. ಬಟ್ ಕೊನೆ ತಮ್ಮ ಚೆನ್ನಾಗಿ ಓದಲಿ ಅನ್ನೋ ಉದ್ದೇಶಕ್ಕೋಸ್ಕರ ನನಗೆ ವಿದ್ಯಾಭ್ಯಾಸಕ್ಕಾಗಲಿ ಅದು ಕ್ರೀಡೆಗಾಗಲಿ ಯಾವುದೋ ನನಗೆ ತೊಂದರೆ ಕೊಡ್ತಾಯಿರಲಿಲ್ಲ. ನಾನೆಲ್ಲಾದ್ರೂ ಓದಬೇಕಾದ್ರೂ, ಹೊರಗಡೆ ಹೋಗ್ಬೇಕಾದ್ರೂ ನಮ್ಮ ತಾಯಿ ಫುಲ್ ಸಪೋರ್ಟ್ ಕೊಡೋರು. ವರ್ತೂರಿಂದ ಕಂಠೀರವ ಸ್ಟೇಡಿಯಂಗೆ ಬರಬೇಕಾದ್ರೆ ಬೆಳಗ್ಗೆ 5 ಗಂಟೆಗೆ ನಾನು ಮಾಡಿಬಿಡ್ಬೇಕಾಗಿತ್ತು. ಇಲ್ಲಿ 6:30ವರೆಗೆ ಕೋಚಿಂಗ್ ಹೋಗಬೇಕಾಗಿತ್ತು, ಕುಸ್ತಿ ಮತ್ತು ಜೂಡೋ ಕೋಚ್. ಆವಾಗ ಜೀವನ್ ಶರ್ಮಾ, ವಿದ್ಯಾ ಶರ್ಮಾ ಆ ಟೀಚರ್ಸ್ ಇದ್ದರು, ಕೋಚ್ ಅವರು. ನನ್ನ ಹೆಸರೇ ಕಾಲೇಜ್ PUC ಮೇಲೆ ಮೇಜರ್ ಡಿ ಮುದ್ದೇಗೌಡರು, ಅವರಿಗೆ ಮಕ್ಕಳಂತೆ ಅವರು ಕಾಣುವಂತಹ ಮನುಷ್ಯ, 10 ವ್ಯಕ್ತಿತ್ವ ಮನುಷ್ಯನ ನೋಡಿರಲಿಲ್ಲ.
ಈ ಮಟ್ಟಕ್ಕೆ ನಾವು ಬರಬೇಕಾದ್ರೆ ನಮ್ಮ ತಾಯಿ ನಮ್ಮ ತಂದೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಅದೇ ರೀತಿಯಾಗಿ ಮೇಜರ್ ಮುದ್ದೇಗೌಡರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವರು 3 ವರ್ಷ ಡಿಗ್ರಿ 3 ವರ್ಷದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಒಂದು ಲೆವೆಲ್ ತರಬೇಕು ಉದ್ದೇಶಕ್ಕೋಸ್ಕರ ನನ್ನನ್ನು ಕುಸ್ತಿಯಿಂದ ಜುಡೋಗೆ ಅವರು ಗೇಮ್ಗೆ ಹಾಕೋದ್ರು. ಆ 3 ವರ್ಷ ಡಿಗ್ರಿ 3 ವರ್ಷ, PG 2 ವರ್ಷ, 5 ವರ್ಷ ಸತತವಾಗಿ 5 ವರ್ಷ ಸತತವಾಗಿ ಆರ್ಮಿ ಯೂನಿವರ್ಸಿಟಿ ಆಡಿದ್ದಾರೆ. ಪಂಜಾಬ್, ಡೆಲ್ಲಿ, ಹರಿಯಾಣ, ಕುರುಕ್ಷೇತ್ರ ಯೂನಿವರ್ಸಿಟಿ, ಆಮೇಲೆ ರೋಹ್ತಕ್ ಯೂನಿವರ್ಸಿಟಿ, ಆಮೇಲೆ ಶಿವಾಜಿ ಯೂನಿವರ್ಸಿಟಿ, ಆಮೇಲೆ ಬನಾರಸ್ ಯೂನಿವರ್ಸಿಟಿ, ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕೂಡ ಜುಡೋ ಮತ್ತು ಕುಸ್ತಿ ಎರಡೂ 1 ವರ್ಷಕ್ಕೆ 2 ಲೆಸನ್ಸ್ ಆಗ್ತಾ ಇದೆ. ಆವಾಗ SLA ಕಾಲೇಜಲ್ಲಿ ವಿದ್ಯಾರ್ಥಿಗಳು ನೋಡಿಸಮು ಆಗಿನ ಕಾಲದಲ್ಲಿ ಭಾಳ ಸುತ್ತ ಇತ್ತು. ನಾವೇನೋ ಪಾಳಿಗಾಡಿಂದ ಬಂದಂಥವ್ರು. ಆವಾಗಲೇ ಒಂದು ಗಟ್ಸಾಗಿ ನಿಂತ್ಕೊಳ್ಳುವಂಥ ವ್ಯಕ್ತಿ ನಾನು. ಎಲ್ಲರೂ ಲೀಡರ್ಗಳು ಸಪೋರ್ಟ್ ಕೊಡ್ತಾಯಿದ್ರು. ಮತ್ತು ಎಲ್ಲರೂ ಬೇರೆ ಬೇರೆ ಎಲ್ಲ ಚಾಕುಚೂರೆಲ್ಲ ಓಡಾಡ್ತಾ ಇದ್ರು ಅಂತ ಲೆವೆಲ್ ಹೋಗಿದ್ದಿಲ್ಲ. ಬಟ್ ಅಲ್ಲಿರ್ತಕ್ಕಂಥ ಮಾಸ್ಟರ್ ಇದ್ರಲ್ಲ, ಆ ಮಾಸ್ಟರ್ ಮುದ್ದೇಗೌಡರು ನಮ್ಮನ್ನು ಒಂದು ಲೆವೆಲ್ ತಂದಂಥವ್ರು. ಸರ್ ಅದೇ ಹೇಳ್ತಾ ಇದ್ದಾರೆ, ನೀವು ಅವರಿಗೆ ಮಾತಾಡಬೇಕಾದ್ರೆ ನೀವು ಕಾಲೇಜಲ್ಲಿ ಕೂಡ ನಾನು ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ಅವರು ಕೂಡ ಸೀತಾರಾಮನ್ ಅವರು SNA ಕಾಲೇಜಿನಲ್ಲಿ ಧನಸಂಸ್ಥೆಯ ಅಧ್ಯಕ್ಷರಾಗಿದ್ದರು. ಅವರು ನನ್ನ ಬೆಳವಣಿಗೆ ಒಂದು ಲೀಡರ್ಶಿಪ್ ಅಲ್ಲಿ ನೋಡಿಕೊಂಡು ಅವರು ನನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಯಾವುದೇ ಫಂಕ್ಷನ್ ಆದರೂ ನನ್ನೇ ಲೀಡರ್ಶಿಪ್ ತಗೊಂಡು ಅವರು ಮುಂದುವರಿಸ್ತಾ ಇದ್ರು ಅಂತ ವ್ಯಕ್ತಿ ಹೊಂದಿರ್ತಕ್ಕಂಥವ್ರು. ಅದರಲ್ಲಿ ವಸಾಲದೇವಿ ಅಂತಿದ್ರು ಮೇಡಮ್ ಅವರು ತುಂಬ ಚೆನ್ನಾಗಿದ್ದರು. ಆಮೇಲೆ RK, ಆಮೇಲೆ ಮರಳಸಿದ್ದಪ್ಪ ಅವರು, ಅಡಿಗಾಸ್ ಅವರು. ಆ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ಟೀಚರ್ಸ್ ಕೂಡ ನಮಗೆ ಪಾಠ ಕಲಿಸ್ಕೊಟ್ಟಿದ್ದಾರೆ. ಆಮೇಲೆ ಮೋಹನ್ ಅಂತಿದ್ರು, ಅವರು ಜೂನಿಯರ್ ಸೀಸರ್ ಪಾಠ ಮಾಡಬೇಕಾದ್ರೆ ಏನೋ ಒಂದು ಡ್ರಾಮಾ ನಮ್ಮ ಮುಂದೆ ನಡೀತಾ ಇದೆಯೇನೋ ಅನ್ನೋ ಭಾವನೆಯಿಂದ ವ್ಯಕ್ತಪಡಿಸ್ತಾ ಇದ್ರು ಜೂನಿಯರ್ ಸೀಸರ್. ಆಮೇಲೆ ಅಂತ್ಯವೇದ ನಾಟಕ ಕೂಡ ಅಷ್ಟೇ ವಿಜೃಂಭಣೆಯಿಂದ ಹೇಳ್ಕೊಡ್ತಾ ಇದ್ದಾರೆ. ಅದು ಅಶ್ವಥ್ ಮತ್ತು ಉದಯ್ ಕುಮಾರ್ ಅಂತ ಟೀಚರ್ಸು, ಅವರೆಲ್ಲ ಮರೆಯೋಕ್ಕಾಗೋದಿಲ್ಲ. ರತ್ನಮಾದಿದ್ದು ಸೋಷಿಯಾಲಜಿ ಮೇಡಮ್ ಅವರೆಲ್ಲನೂ ಭಾಳಷ್ಟು ಮಕ್ಕಳಿಗೆ ಯಾವ ರೀತಿ ಅರ್ಥ ಆಗಬೇಕು ಅದೇ ರೀತಿ ಹೇಳ್ಕೊಡ್ತಾರೆ. ಬಳಸ್ತಿದ್ದ ಪದನು ಅವರು ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂದರೆ ಅವರು ಯಾವುದೇ ಒಂದು ಪುಸ್ತಕದಿಂದ ತಗೊಂಡಲ್ಲಿ ಪಾಠ ಮಾಡಿ ಹೇಳ್ತಾ ಇರಲಿಲ್ಲ. ಅವರು ನಾಳೆ ಸಬ್ಜೆಕ್ಟ್ ಏನಿದೆ ಅಂತ ಹೇಳಿದ್ರೆ ಇವತ್ತು ಪ್ರಿಪೇರ್ ಆಗಿ ಬರೋರು ಮನೆಯಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಡೋರು ಮಕ್ಕಳಿಗೆ. ನಾವು ಸೆಕೆಂಡ್ ಬೆಂಚ್ ಹುಡುಗರು ನಾವು, ಬಟ್ ಅಷ್ಟು ಏನು ನಾವು ಗರಡ ಹೋಗ್ತಿರಲಿಲ್ಲ. ಬಟ್ ಶ್ರದ್ಧೆಯಿಂದ ಅದು ಪ್ರಾಮಾಣಿಕವಾಗಿ ಓದುವಂಥ ವಿದ್ಯಾರ್ಥಿಗಳು. ಅದ್ರ ಜೊತೆಗೆ ಅಲ್ಲಿ ನಮ್ಮದು ಒಂದು ವರ್ಚಸ್ ಇರ್ತಾಯಿತ್ತು. ಯೂನಿಯನ್ ಲೀಡರ್ ಪ್ರಕಾಶ್ ಅನ್ನೋ ಒಂದು ಅಭಿಮಾನ, ಒಂದು ಗೌರವ, ಎಲ್ಲ ಕಡೆಯಲ್ಲೂ ಭಾಗವಹಿಸ್ತಾರೆ ಅನ್ನೋ ಭಾವನೆ. ಆವಾಗ ನನ್ನ ಬೇಸು ಜುಡೋ ಮತ್ತು ಕುಸ್ತಿ ಅನ್ನೋದಾಯಿತು. ನಾನು ಬೇರೆ ಗೇಮ್ ಬಗ್ಗೆ ನಾನು ಯಾವತ್ತೂ ಹೋಗಿರಲಿಲ್ಲ. ಅಂದರೆ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಫುಟ್ಬಾಲ್ ಎಲ್ಲ ನನಗೆ ಗೊತ್ತು. ಬಟ್ ಆವಾಗ ಹೆಚ್ಚಾಗಿ ಒಲವು ತೋರಿದಂದರೆ ಜುಡೋದಲ್ಲಿ. ಅದಾದಮೇಲೆ ನನ್ನ PG ಹೋದೆ 98-90 ಸಾಲಿನಲ್ಲಿ. ಬೆಂಗಳೂರು ಯೂನಿವರ್ಸಿಟಿ ನನಗೆ ಸ್ಪೋರ್ಟ್ಸ್ ಕೋಟದಲ್ಲಿ ಮತ್ತು ನಮ್ಮಪ್ಪ ಅವರು ಆರ್ಮಿ ಕೋಟದಲ್ಲಿ ನನಗೆ ಸೀಟ್ ಸಿಕ್ತು. ನಾನು ಕೂಡ ಮೆರಿಟ್ ಸ್ಟೂಡೆಂಟು. ಯೂನಿವರ್ಸಿಟಿ ಅವರಿದ್ದಾಗ VC ಅವರು ತುಂಬ ಒಳ್ಳೆಯ ಮನುಷ್ಯರು. ತಿಮ್ಮಪ್ಪ ಅವರು ರಿಜಿಸ್ಟರ್ ಆಗಿ ಅವರು ಕೂಡ ಒಳ್ಳೆಯ ಮನುಷ್ಯರು. ಹೆರೂರು ಅಂತೇಳಿ HOD ಅವರು. ಅದರಲ್ಲಿ ಒಡೆಯರು ಒಳ್ಳೆ ಪ್ರೊಫೆಸರ್ ಆಗಿದ್ದರು. ಆ ಟೈಮಲ್ಲಿ ಕೂಡ ನಾನು ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿದ್ದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟರಿ ಆಗೋದು, ಅಲ್ಲಿ ಯೂನಿಯನ್ ಲೀಡರ್ ಆಗೋದು ಅಷ್ಟು ಸುಲಭ ಅಲ್ಲ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಯಾವಾಗಲೂ ಲೀಡರ್ ಅನ್ಬೇಕಾದ್ರೆ ತಾಕತ್ತಿರಬೇಕು. ಆ ವಿದ್ಯಾರ್ಥಿಗಳನ್ನು ಎದುರಾಕೊಂಡು ಅದನ್ನು ವಾತಾವರಣ ನಾವು ಸದುಪಯೋಗ ಪಡಿಸ್ಕೊಂಡು ಬೆಳಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ವಿದ್ಯಾರ್ಥಿ ಜೀವನದಲ್ಲಿ ಬೆಳೆದು ಬಂದ ಪದ್ಧತಿ ನೋಡಿದ್ರೆ ಹಳ್ಳಿ ಪ್ರದೇಶ, ಸೋರಣ ಸಮುದ್ರ, ಒತ್ತುಟ್ಟು ಕೆಂಗೇರಿ ಅಂದರೆ ಬೆಂಗಳೂರು ಸಿಟಿಗೆ ಸುಮಾರು 40 ಕಿಲೋಮೀಟರ್ ಡಿಸ್ಟೆನ್ಸ್. ನಾವು ಬೆಳಗ್ಗೆ 6 ಗಂಟೆಗೆ ಮನೆಗಿದ್ದು ನಮ್ಮಮ್ಮ ಅಡುಗೆ ಮಾಡಿ ಟಿಫನ್ ಕಟ್ಟಿ ಕಳಿಸಿ ಅಲ್ಲಿ 9:15 ಶಾಲೆ ಕಾಲೇಜ್ ಶುರು ಆಗೋದು, PG ಶುರು ಆಗೋದು. ಅದಾದಮೇಲೆ ಮತ್ತೆ 4:15 ಬಿಡೋದು. ಮತ್ತೆ ಮನೆಗೆ ಬರಬೇಕಾದ್ರೆ 6 ಗಂಟೆ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು, ಜೂಡೋ ಮತ್ತು ಕುಸ್ತಿ. ಪ್ರಾಕ್ಟೀಸ್ ಶೆಡ್ಯೂಲ್ ಯಾವ ಥರ ಇತ್ತು? ಬೆಳಗ್ಗೆ ಇಲ್ಲಿ 6:15 ಬರ್ತಾ ಇದ್ವಿ ಸ್ಟೇಡಿಯಂಗೆ. ನೀವು ವರ್ತೂರಿಂದ ಕನ್ನಡ ಸ್ಟೇಡಿಯಂಗೆ ಬೆಳಗ್ಗೆ 5 ಗಂಟೆಗೆ ನಾನು ವರ್ತೂರು ಬರ್ತಾ ಇದ್ದೆ. 6 ಗಂಟೆಗೆ ಕನ್ನಡ ಸ್ಟೇಡಿಯಂ, 6:15 8:00ವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇಲ್ಲಿ ಫ್ರೆಶ್ ಅಪ್ ಹಾಕ್ಕೊಂಡು ನಾನು ಕಾಲೇಜ್ ಹೋಗ್ತಾ ಇದ್ದೆ. ಮುದ್ದೇಗೌಡರು ನಮಗೆ ಟೋಕನ್ ಕೊಡ್ತಾ ಇದ್ದೆ, NCC ಟೋಕನ್.
ಆ ಟೋಕನಲ್ಲಿ ಏನಪ್ಪ ಅಂದ್ರೆ ಅನ್ನಪೂರ್ಣಿ ಅಲ್ಲಿ ಹೋಟೆಲ್ ಇರ್ತಾ ಇತ್ತು, ಮಾರ್ಕೆಟ್ ಇವಾಗ ಅನ್ನಪೂರ್ಣೇಶ್ವರಿ ಇದೆ ಹೋಟೆಲ್ ಇದೆ. ಅಲ್ಲಿ 10 ರೂಪಾಯಿ ಟಿಕೆಟ್ ನಮ್ಗೆ ಹೊಟ್ಟೆ ತುಂಬ ಊಟ ಸಿಗೋದು, ಟಿಫನ್ ಬೆಳಗ್ಗೆ. ನಿಜಕ್ಕೂ ಹೇಳ್ಬೇಕಂದ್ರೆ ಇಲ್ಲಿ ಆಡ್ಕೊಂಡು ಹೋಗಿ ಸುಸ್ತಾಗ್ತಾ ಇತ್ತು. ಅವಾಗ NCC ಚೀಟ್ ನಮ್ಗೆ ಕೊಡೋರು, ಹೋಗೋರು ನೀವೆಲ್ಲ ಸ್ಪೋರ್ಟ್ಸ್ ಆಡಿದ್ದೀರಾ ಸುಸ್ತಾಗುತ್ತೆ ಅಂತೇಳಿ ಅವಾಗ ಕೊಡ್ತಾಯಿದ್ರು. ಅವ್ರಿಗೂ ನಿಜವಾಗ್ಲೂ ಇದ್ದೀನಿ ಅಂಥ ಮನುಷ್ಯ ನನ್ನ ಲೈಫಲ್ಲಿ ನೋಡೋಲ್ಲ. ಅಂಥ ಒಂದು ಸಂಬಂಧ ಅವ್ರಿಗಿತ್ತು. ಮುದ್ದೇಗೌಡರು ಅಂದರೆ ಕಾಲೇಜು ಮುದ್ದೇಗೌಡರು. ಅವರು ದೈಹಿಕ ಶಿಕ್ಷಕರಾಗಿದ್ದರು SLA ಕಾಲೇಜಲ್ಲಿ. ಸಿದ್ಧಾನಂದ ನಮ್ಮ ಸಂಸ್ಥೆಯಲ್ಲಿ ಯಾರು ವಿದ್ಯಾರ್ಥಿಗಳಾಗಿದ್ದಾರೆ. ಆ ಪುಣ್ಯಾತ್ಮ ಆ ದೊಡ್ಡ ಕಾಲೇಜು ಕಟ್ಟೆ ಮಾರ್ಕೆಟಲ್ಲಿ ನಮ್ಮಂಥ ವಿದ್ಯಾರ್ಥಿಗಳನ್ನು ಬೆಳೆದಂಥ ಒಂದು ಸಂಸ್ಥೆ ಅದು. ಇವಾಗಲೂ ಆ ಸಂಸ್ಥೆ ನಾನು ಗೌರವ ಕೊಡ್ತೀನಿ. ಸೊ ಅದೇ ರೀತಿಯಾಗಿ ನನ್ನಂತಹ ವಿದ್ಯಾರ್ಥಿಗಳು ಲಕ್ಷಾಂತರ ಜನ ಬೆಳೆದಿದ್ದಾರೆ. ಅವರು ಕೂಡ ನಾವು ಆ ಸಂಸ್ಥೆನ ಬೆಳೆಸಬೇಕಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದಾದಮೇಲೆ PG ಬಂದಮೇಲೆ ನಾನು ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಿದೆ, ಎಜುಕೇಟೆಡ್ ಆಗಿದೆ. ಅದಾದಮೇಲೆ ನಾನು ಸಾಯಿನಲ್ಲಿ ಗಣೇಶ ಅಂತಿದ್ರು, ಗಣೇಶ್ ಸರ್ ಅಂತೇಳಿ, ಅವರಿಂದ ಡೈರೆಕ್ಟರ್ ಅವರು. ಗಣೇಶ್ ಅವರಂದ್ರೆ ತುಂಬ ಒಳ್ಳೆ ಹೆಸರು ತಗೊಂಡ ವ್ಯಕ್ತಿ. ಅವರು ಒಂದು ಸ್ಪೋರ್ಟ್ಸ್ ಮೀಟಿಂಗ್ ನಾನು ಕರೆದಿದ್ದೆ ಗೆಸ್ಟ್ ಆಗಿ. ನೀವೇನು ಅಚೀವ್ಮೆಂಟ್ ಮಾಡೋದು ಅಂತೇಳಿ ಕೇಳಿದಾಗ ನಮ್ಮಲ್ಲಿ ನಾನು ಪ್ರಣಾಮ ಸಿದ್ಲಿಂಗರ್ ಇದ್ರು, HOD ಆಗಿದ್ರು ಅವರು. ನಾನು ಜಾಗ್ರಫಿ ಡಿಪಾರ್ಟ್ಮೆಂಟು, ಅವರು ಕನ್ನಡದ HOD ಸಿದ್ಲಿಂಗರ್. ನಮಗೂ ಅವ್ರಿಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಬಟ್ ಏನಪ್ಪ ಅಂದರೆ ವಿಶ್ವಾಸ, ಈ ಹುಡುಗ ಸ್ಪೋರ್ಟ್ಸ್ ಆಗ್ತಾನೆ, ಏನೋ ಒಂದು ಸಾಧನೆ ಮಾಡಬೇಕಂತೆ ಅವರು ಮನಸ್ಸಲ್ಲಿ ಇರ್ತೇನೋ ಗೊತ್ತಿಲ್ಲ. ಅವರು ಸಿದ್ಲಿಂಗರ್ ಕೇಳಿದಾಗ ನಮ್ಮ ಪ್ರಕಾಶ ನ್ಯಾಷನಲ್ ಆಡಿದ್ದಾನೆ ಜುಡೋ ಮತ್ತು ಕುಸ್ತಿನಲ್ಲಿ ಏನು ಮಾಡಬೇಕಲ್ಲ ಅಂತ ಅವರು ಪಾಪ ಡಿಸ್ಕಷನ್ ಮಾಡೋದು. ಆ ಟೈಮಲ್ಲಿ ಅವರು ನಾನು ಕರೆದುಬಿಟ್ಟು ನೀನು NIS ಯಾಕೆ ಮಾಡಬಾರ್ದು, ನಾನು NIS ಅಂತ ಏನು ಗೊತ್ತಿಲ್ಲ ನಿಜವಾಗ್ಲು. ಆ ಟೈಮಲ್ಲಿ ನಾನು PG ಆದಮೇಲೆ 99 ಬ್ಯಾಚ್ ಜೂನಲ್ಲಿ ನನಗೆ PG ಮುಗಿದೋಗುತ್ತೆ. ಅದೇ ಸಂದರ್ಭದಲ್ಲಿ ಅವರನ್ನು ನನಗೆ ಡೆಲ್ಲಿ ಪಟೇಲ ಕಳಿಸ್ಬಿಟ್ಟು ಪಂಜಾಬ್ಗೆ NIS ಮಾಡಲಿಕ್ಕೆ. ಅಲ್ಲಿ ನನ್ನ ಅದೃಷ್ಟ ಏನಪ್ಪ ಅಂದರೆ ಇಲ್ಲಿ ಯಾರೆಲ್ಲ ನಾನು ಕೆಲಸ ಕೋಚಿಂಗ್ ತಗೊಳ್ತಾ ಇದ್ದೆ, ಆ ಕೋಚ್ಗಳಲ್ಲಿ ಅಸಿಸ್ಟೆಂಟ್ ಕೋಚ್ಗಳಾಗಿದ್ದರು ಪಂಜಾಬಲ್ಲಿ. ಅದು ನನಗೆ ತುಂಬ ಇಷ್ಟ ಆಯಿತು. ಜೀವನ್ ಸರ್, ದೇವೇಶ್ ಶರ್ಮಾ ಮೇಡಮು, ಅವರು ಪಟಿಯಾಲದಲ್ಲಿ ಪಂಜಾಬಲ್ಲಿ ಅಸಿಸ್ಟೆಂಟ್ ಕೋಚ್ಗಳಾಗಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿ ಚೀಫ್ ಕೋಚ್ ಥ್ರೋಟ್ ಇಂಡಿಯಾಗೆ ಚೀಫ್ ಕೋಚ್ ಅಂದರೆ ಜೈಗೋಪಾಲ್ ದೇವ್ ಶರ್ಮಾ, ಇಡೀ ಜೂಡೋಗೆ ಮಾಸ್ಟರ್. ಇವಾಗಲೂ ಭಾರತಕ್ಕೆ ಮೊದಲನೇದಾಗಿ ಜೂಡೋ ಯಾರು ಕಲಿಸಿದ್ದು ಮಾಸ್ಟರ್ ಅಂದರೆ ಅವರೇ, ಬೇಸಿಕ್ ಅವರೇ ಹಾಕಿರೋದು. ಸೊ ಅವ್ರ ಅಂಡರಲ್ಲಿ ನಾನು 99 ಬ್ಯಾಚ್ ಮುಗಿಸ್ಕೊಂಡು ಬಂದಾಗ PG ಮುಗಿದಿದ್ದು. ಅದಾದಮೇಲೆ ಕ್ರೀಡಾ ಪ್ರಾಧಿಕಾರದಲ್ಲಿ 2000ರಲ್ಲಿ ಅಪ್ಲಿಕೇಶನ್ ಹಾಕಿ ಕಾಲ್ಫಾಲ್ ಮಾಡಿದ್ರು. ನಾನು 6 ತಿಂಗಳಲ್ಲಿ ಗ್ಯಾಪ್ ಇತ್ತು ಅಷ್ಟೇ. ಅದು ನಾನು ಮುಗಿಸ್ಕೊಂಬ ತಕ್ಷಣ SLA ಕಾಲೇಜಲ್ಲಿ 2-3 ತಿಂಗಳಲ್ಲಿ ಜಾಗರ್ಪುರಲ್ಲಿ ನಾನು ಪಾಠ ಹೇಳ್ಕೊಟ್ಟೆ ಲೆಕ್ಚರರ್ ಆಗಿ. ಅದಾದಮೇಲೆ ನವೆಂಬರ್ ಅಪಾಯಿಂಟ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನನ್ನ ಅಂಡರಲ್ಲಿ ಸುಮಾರು 1000 ಜನ ವಿದ್ಯಾರ್ಥಿಗಳು ನ್ಯಾಷನಲ್ ಮೆಡಲಿಸ್ಟ್ ಮಾಡಿದ್ದಾರೆ, ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲ ಥರದಲ್ಲಿ ಅವರು ಯಾವುದೇ ನನ್ನ ಸ್ಟೂಡೆಂಟು ಹೊರಗಡೆ ಅಲಿಬಾರ್ದು, ನ್ಯಾಷನಲ್ ಮೆಡಲ್ ಮಾಡಿ ಎಲ್ಲಾದರೂ ಕಡೆ ಜಾಬ್ ಸಿಗಬೇಕು ನನ್ನ ಇಂಟೆನ್ಷನ್. ನನ್ನಲ್ಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಮಕ್ಕಳಿಗೆ ನಾವು ಕೊಟ್ಟು ಒಂದಲ್ಲ ಒಂದು ಕಾಲೇಜುಗಳಲ್ಲಾಗಲಿ ಸ್ಕೂಲ್ಗಳಲ್ಲಿ PT ಮಾಸ್ಟರ್ ವರ್ಕ್ ಮಾಡಬೇಕು. ನನ್ನಲ್ಲಿ ಶ್ರೀಕಾಂತ್ ಇಸ್ ದ ಬೆಸ್ಟ್ ಜುಡೋ ಪ್ಲೇಯರ್. ಅವರು ಕಾಂತರೆಡ್ಡಿ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಅವರೆಲ್ಲೂ ಒಳ್ಳೆ ಪ್ರತಾಪ್ ಆಗಿರ್ಬೋದು, ಮತ್ತು ಆನಂದ್ ಆಗಿರ್ಬೋದು, ಅನಂತ್ ಆಗಿರ್ಬೋದು, ಅವರೆಲ್ಲ ಯಾವುದೇ ಬೆಸ್ಟ್ ಸ್ಟೂಡೆಂಟ್ಸ್ ಅವರೆಲ್ಲ. ಇತ್ತೀಚೆಗೆ ನಸರುಲ್ಲಾ, ಲೋಹಿತ್ ಮತ್ತು ಚಂದನ, ಆಮೇಲೆ ಸಿರಿಚಂದನ ಅವರೆಲ್ಲ ಒಳ್ಳೆ ಪ್ಲೇಯರ್ ಆಗಿದ್ದಾರೆ. ಅದರ ಜೊತೆಗೆ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಯಾರು ಬೆಳೆದೋಗಿದ್ದಾರೆ ಅವರೆಲ್ಲರೂ ಒಳ್ಳೆ ಜಾಬಲ್ಲಿ ಇರ್ತಕ್ಕಂಥದ್ದು ನನಗೆ ಸಂತೋಷ ಆಗುತ್ತೆ. ಮಕ್ಕಳ ಹತ್ರ ನಾವು ₹1 ನಾನು ತೊಗೊಳ್ತಿದ್ದೇನೆ, ನಿಸ್ವಾರ್ಥವಾಗಿ ನಾನು ಕೋಚಿಂಗ್ ಕೊಟ್ಟು ಮಕ್ಕಳೆಲ್ಲ ಒಂದು ಕಡೆ ನನಗೆ ವಿಶ್ ಮಾಡಿದಾಗ ನನಗೆ ಆಗುವಂಥ ಅನುಭವ ಅಷ್ಟಿಷ್ಟಲ್ಲ, ತುಂಬ ಸಂತೋಷ ಆಗುತ್ತೆ. ಇವಾಗಲೂ ಅಷ್ಟೇ, ಇನ್ನು 10 ವರ್ಷಗಳ ಕಾಲ ಸರ್ವಿಸ್ ಇದೆ. ಯಾರೇ ಬರಲಿ ಈ ಜೂಡೋರಿಗೆ ನಾನು ಕೋಚಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನಾನು ಇಲ್ಲಿ ಬಂದ ಮೇಲೆ ಶಿಸ್ತಾಗಿ ಕಲಿಬೇಕು. ಅವರು ಲೆವೆಲ್ ಬರೋರು ನಾನು ಬಿಡೋದಿಲ್ಲ. ಅಷ್ಟು ಕೋಚಿಂಗ್ ಕೊಟ್ಟು ಎಲ್ಲರೂ ಕಡೆ ಜಾಬ್ ಕೊಡಿಸೋರು ನಾನು ಅವ್ರಿಗೆ ಏನು ಬೇಕೋ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀನಿ.
ಸರ್ ಹೇಳಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಾನು ಪ್ರತಿ ಇಂಟರ್ವ್ಯೂವಲ್ಲಿ ನಾನು ಜಾಸ್ತಿ ಮಾತಾಡ್ತಾ ಇದ್ದೆ ಅವಾಗಿನ. ಇವತ್ತು ಕೇಳ್ತಾ ನನಗೆ ಒಂಥರ ಮಾತುಗಳು ಬರ್ತಾ ಇಲ್ಲ. 0 ಲೆವೆಲಿಂದ ಇಟ್ಕೊಂಡು ನೀವು ಈ ಲೆವೆಲ್ವರೆಗೂ ಬಂದಿದ್ದೀರಾ. ಇವಾಗಲೂ ನೀವು ಡೌನ್ ಟು ಅರ್ತ್ ಆಗಿ ಎಸ್ ನಾನು ಮಾಡ್ತೀನಿ, ನಾನು ಹೇಳ್ಕೊಡ್ತೀನಿ, ಯಾರು ಬರಲಿ. ಸೊ ಇವಾಗಿನ ಕಾಲದಲ್ಲಿ ನಾವು ಏನೂ ಫ್ರೀ ಆಗಿ ಸಿಗಲ್ಲ. ಅಂಥ ಕಾಲದಲ್ಲೂ ಕೂಡ ನೀವು ಮಕ್ಕಳಿಗೆ ಉಚಿತವಾಗಿ ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಸರ್ ತುಂಬ ಖುಷಿ ಆಗುತ್ತೆ. ಸರ್ ನೀವು ಒಬ್ಬ ಪ್ಲೇಯರಿಂದ ಕೋಚ್ ಆಗಿ ಕನ್ವರ್ಟ್ ಆದಾಗ ಆಗಿರ್ತಕ್ಕಂಥ ಅನುಭವಗಳೇನು ಸರ್? ನನಗೆ ಸ್ಟೇಡಿಯಂಗೆ ಬರೋದು ಗೊತ್ತಿರಲಿಲ್ಲ, ಇಲ್ಲಿ ಏನಂತ ಗೊತ್ತಿರಲಿಲ್ಲ ನನಗೆ. ನಿಜ ಹೇಳ್ತೀನಿ, ಟ್ರ್ಯಾಕ್ ಶೂಟ್ ಅಂದ್ರೇನು ಗೊತ್ತಿರಲಿಲ್ಲ ನನಗೆ. ಅಪ್ಪರ್ ಅಂದ್ರೇನು, ಲೋಯರ್ ಅಂದ್ರೇನು. ಆವಾಗ ನಾನು ಮಾರ್ಕೆಟಲ್ಲಿ ಅವಾಗ 100 ರೂಪಾಯಿಗೆ ಟ್ರ್ಯಾಕ್ ಶೂಟ್ ಮಾಡ್ತಾ ಇದ್ದರು, ಅಪ್ಪರ್ ಲೋಯರ್ ಫುಟ್ಬಾಲ್ ಮೇಲೆ. ಅದನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಮೇಲೆ ಚಪ್ಪಲಲ್ಲಿ ಬಂದರೆ ನಮ್ಮ ಕೋಚ್ ಹೇಳೋರು ನೀವು ಶೂ ತಗೋ ಪ್ರಕಾಶ್ ಹೇಳ್ಬಿಟ್ಟು. ಬಟ್ ನನಗೆ ಶೂ ಯಾವ ಶೂ ಹಾಕಬೇಕು ಅಂತ ನಮ್ಮ ಮನೇಲಿ ಆರಂಭದಲ್ಲಿ ಎಷ್ಟು ಬರುತ್ತೆ ಅವಾಗ ನಾವು 3 ಜನ ಮಕ್ಕಳಮ್ಮ ನಮ್ಮ ಸಾಕಬೇಕಾಗಿತ್ತು. ಆ ಕಡು ಬಡದಲ್ಲಿದ್ದು ಕೂಡ ನಮ್ಮ ತಾಯಿ ನಮ್ಮನ್ನು ಬಿಟ್ಟಿಲ್ಲ. ಅವರು ನಮಗೆ ಬ್ಯಾಗ್ ಸಪೋರ್ಟ್ ಇದ್ದಂಗೆ, ಬ್ಯಾಗ್ ಬಂದಿದ್ದಂಗೆ. ಆವಾಗ ಶೂ ಇತ್ತು, 100-200 ರೂಪಾಯಿ ಶೂ ಇತ್ತು ಅವಾಗ. ವೈಟ್ ಶೂ ಕ್ಯಾನ್ವಾಸ್ ಶೂಸ್ ಅದನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ವಿ. ಸೊ ನಾನೇನು ಟೆನ್ಷನ್ ಏನಪ್ಪ ಅಂದರೆ, ಈಗಲೂ ನಾನು ಯಾವುದೇ ಕಾಲೇಜುಗಳಾಗಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ನಾನು ಕೆಲಸ ಮಾಡಲ್ಲ. ನಾನು ಬಡ ವಿದ್ಯಾರ್ಥಿಗಳಿಗೆ, ಯಾರು ಬಡ ಜನ ವಿದ್ಯಾರ್ಥಿಗಳಿದ್ದಾರೆ, ಯಾರು ನಾನು ಕಲಿಯಬೇಕಂತ ಆಸಕ್ತಿ ಇದೆ ಅಂಥವ್ರಿಗೆ ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ. ಈಗ ಸುಮಾರು ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಕರೀತಾರೆ, 1 ಅವರ್ ಇಸ್ಕೊಡ್ತೀವಿ ಬಾ ಅಂತ. ಬಟ್ ನನಗೆ ನನ್ನ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿಗೆ ಮಾತ್ರ. ಇಲ್ಲಿ ಯಾರು ನಾನು ಕಲಿಯಬೇಕಂತ ಆಸಕ್ತಿ ಇಟ್ಕೊಂಡು ಬರ್ತಾರೋ ಅಂತ ನಾನು ಕೋಚಿಂಗ್ ಕೊಡ್ತೀನಿ, ನಾನು ವಿದ್ಯೆ ಕಲಿಸ್ಕೊಡ್ತೀನಿ. ನಾನು ವಿದ್ಯೆ ಇದ್ದವ್ರು ಯಾರು ಮಾಡ್ಕೊಡಿಲ್ಲ. ನೀವು ಇದ್ದವ್ರು ಕೇಳಿ. 24 ವರ್ಷದಲ್ಲಿ ನನ್ನಿಂದ ನ್ಯಾಷನಲ್ ಮೆಡಲಿಸ್ಟ್ಗಳಾಗಿದ್ದಾರೆ, ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 1 ರೂಪಾಯಿ ಎಲ್ಲರೂ ನಾನು ತೊಗೊಂಡಿಲ್ಲ. ಯಾರು ಕೇಳ್ಕೊಳ್ಬೇಕಿದ್ರು, ಇದು ಓಪನ್ ಚಾಲೆಂಜ್. ನಮಗೆ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಲೆವೆಲ್ ಇರಬೇಕಷ್ಟೇ, ಡಿಸಿಪ್ಲಿನ್ ಆಗಿರಬೇಕು. ಜೂಡೋ ಕಲಿತೆ ಕಲಿ, ಶಿಸ್ತಾಗಿ ಕಲಿ. ಮನುಷ್ಯನಿಗೆ ದೈಹಿಕವಾಗಿ ಇರಬೇಕಾದ್ರೆ ಒಂದು ಗೇಮ್ ಬೇಕೇ ಬೇಕು. ಅದು ಏನಾದರೂ ಆಗಲಿ, ಯಾವುದೇ ಗೇಮ್ ಆಗಲಿ ಪರ್ಫೆಕ್ಟಾಗಿ ಕಲಿಬೇಕು. ನಮ್ಮ ಜೀವನವನ್ನು ನಾವು ಮುಂದುವರ್ಸ್ಕೊಂಡು ಹೋಗುತ್ತೆ. ಈಗ ನಾವು ಫಿಟ್ಟಿಂಗ್ ಅಂದರೆ 50 ವರ್ಷ ಮೇಲೆ ಆದಮೇಲೆ ನಾವು ಅನ್ಫಿಟ್ ಆಗಬೇಕು. ಈಗ ನಾವು ಬಾಡಿನ ದಂಡಿಸಿ ಒಂದು ಲೆವೆಲ್ ತಂದಿದ್ರೆ ಅಟ್ಲೀಸ್ಟ್ ಒಂದು 60-70 ವರ್ಷದ ಆರಾಮಾಗಿ ಬದುಕಬಹುದು. ಏನು ರೋಗ ಇಲ್ಲದೆ ಬದುಕಬಹುದು. ವಿಧಿಲಿಖಿತ ಯಾರು ಏನು ಬೇಕಾದ್ರೂ ಆಗ್ಬೋದು, ಅದು ಸೆಕೆಂಡ್ರಿ. ಬಟ್ ನಾವು ನಮ್ಮ ಒಂದು ಬಾಡಿನ ಕಂಟ್ರೋಲ್ ಇಟ್ಕೊಳ್ಬೇಕಾದ್ರೆ ವ್ಯಾಯಾಮ ಮಾಡ್ಕೊಳ್ಬೇಕು. ಎವ್ರಿ ಡೇ ನಾವು ಯೋಗಾಸನ ಮಾಡ್ಕೊಳ್ಬೇಕು, ಪ್ರಾಣಾಯಾಮ ಮಾಡ್ಕೊಳ್ಬೇಕು. ಮತ್ತು ಎಲ್ಲ ಒಂದನ್ನು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿರ್ಬೇಕು. ಇನ್ನೊಂದು ನನ್ನ ಉದ್ದೇಶ. ಯೂತ್ಸ್ಗೆ ಏನಂತಂದರೆ, ಸ್ಕೂಲ್ ಗೇಮ್ಸಲ್ಲಿ ಲಕ್ಷಾಂತರಕ್ಕೆ ಒಬ್ಬ ನ್ಯಾಷನಲ್ ಮೆಂಟ್ ಮಾಡ್ತಾನೆ, ಆ ಒಬ್ಬ ದಿನಾಗಿರ್ಬೇಕು. ಬಹಳಷ್ಟು ಅವಕಾಶ ಇದೆ ನಮ್ಮಲ್ಲಿ. ಸ್ಕೂಲಲ್ಲಿ ಗೇಮ್ಸಲ್ಲಿ ಮೆಂಟ್ ಮಾಡಿದವರಿಗೆ ನಾವು ದುಡ್ಡು ಕೊಡ್ತೀವಿ, ಸ್ಕಾಲರ್ಶಿಪ್ ಕೊಡ್ತೀವಿ. ಮತ್ತು ಸ್ಕೂಲಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ. ಬಡ ವಿದ್ಯಾರ್ಥಿಗಳು ನಾವು ಹಾಸ್ಟೆಲ್ ತೊಗೊತೀವಿ. ರಾಜ್ಯ ಸರ್ಕಾರ ಕೂಡ ನ್ಯಾಷನಲ್ಗೆ, ಇಂಟರ್ನ್ಯಾಷನಲ್ ಪ್ಲೇಯರ್ಗಳಿಗೆ, ನ್ಯಾಷನಲ್ ಮೆಡಲಿಸ್ಟ್, ಇಂಟರ್ನ್ಯಾಷನಲ್ ಮೆಡಲಿಸ್ಟ್ಗೆ ಲಕ್ಷಾಂತರ ರೂಪಾಯಿ ಕೊಡ್ತಕ್ಕಂಥ ಬೆಳವಣಿಗೆ ಸರ್ಕಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕ್ರೀಡೆ ಬೆಳಿಬೇಕಾದ್ರೆ ಕ್ರೀಡೆ ಇಲಾಖೆ ಇನ್ನಷ್ಟು ಬಹಳಷ್ಟು ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಕ್ರೀಡಾ ಪ್ರಾಧಿಕಾರದಲ್ಲಿ ಅಥವಾ ಯುವಜನ ಸಂಬಂಧ ಕ್ರೀಡಾ ಇಲಾಖೆಯಲ್ಲಿ ರೆಗ್ಯುಲರ್ ಆಗಿ ಕೋಚ್ಗಳು ಯಾರು ಇಲ್ಲ. ಈಗಲೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ತರಬೇತುದಾರಿದ್ದಾರೆ. 97ರಿಂದ ಇದುವರೆಗೂ ಏನು ಕೋಚ್ಗಳು ಇದ್ದಾರೆ ಅವರೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಂಥವರು. ಸರ್ಕಾರಿ ಆದೇಶ ಎಷ್ಟೇ ಬಂದು ಈ ಇಲಾಖೆಯನ್ನು ಸ್ಟ್ರೆಂಥನ್ ಮಾಡೋದಕ್ಕೆ, ಈ ಇಲಾಖೆಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಒಬ್ಬ ಸರ್ವಾಧಿಕಾರಿ ಅಂದರೆ ಒಬ್ಬ ಸ್ಟ್ಯಾಂಡರ್ಡ್ ಆಗಿ ಇರ್ತಕ್ಕಂಥ ಅಧಿಕಾರಿ ಬರಬೇಕು. ಸ್ಪೋರ್ಟ್ಸ್ ನಾಲೆಜ್ ಇದ್ದಂಥವ ವ್ಯಕ್ತಿಗಳು ಬಂದರೆ ಇಲ್ಲಿ ಡೆವಲಪ್ ಆಗುತ್ತೆ. ನಮ್ಮಲ್ಲಿ 176 ತಾಲೂಕು ಸ್ಟೇಡಿಯಮ್ಸ್ ಇವೆ. ಆ ತಾಲೂಕು ಸ್ಟೇಡಿಯಂಗಳು ಒಂದಲ್ಲ ಒಂದು ಅನುಗತಿ ಏನಿದೆ ಅವಳು ನೋಡ್ಕೊಂಡಿಲ್ಲ. ತರಬೇತುದಾರ ಇಲ್ಲ. ತರಬೇತುದಾರರು ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕೋಚ್ ಅಂದರೆ, ಎನಿ ಕ್ವಾಲಿಫೈಡ್ ಇದ್ದಾಗ ಮಾತ್ರ ಕೋಚ್ ಕರಿತೀವಿ. ಈಗ ಯಾರೋ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಆಡಿ ನೆಕ್ಸ್ಟ್ ಒಂದು 3 ಹುಡುಗರು ಹೇಳ್ಬಿಟ್ರೆ ಏನಪ್ಪ ಈ ಕೆಲಸ ಕೋಚ್ ಅಂತಾರೆ. ಅಲ್ಲಿ ಕೋಚ್ಗೂ ಟ್ರೈನಿಂಗು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ದೈಹಿಕ ಶಿಕ್ಷಣ ಮಿತ್ರರಿಗೂ
ಕೋಚ್ಗಳು ಆಟ ಡಿಫ್ರೆನ್ಸ್ ಇದೆ. ಅವರು ಬಿ ಪಿ ಎಡ್ ಎಂಪೇಡ್ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು, ಬಿ ಪಿ ಎಡ್ ಎಂಪೇಡ್ ಮಾಡ್ಕೊಂಡು ಬಂದಿರ್ತಾರೆ ದೈಹಿಕ ಶಿಕ್ಷಕರು. ಬಟ್ NIS ಇದೆಯಲ್ಲ, ಅದೆಲ್ಲರೂ ಮಾಡೋಕ್ಕಾಗಲ್ಲ. ನ್ಯಾಷನಲ್ ಮೆಡಲ್ ತಗೊಂಡು ಪಂಜಾಬ್ ಮತ್ತು ಬೆಂಗಳೂರು 2 ಸೆಂಟ್ರಲ್ ಇರೋದು. ಅವುಗಳಲ್ಲಿ ಅಚೀವ್ಮೆಂಟು, ನಿನ್ನ ಒಂದು ಸ್ಟ್ರೆಂತು ಮತ್ತು ನಿನ್ನ ಫಿಸಿಕ್ಕು ಮತ್ತು ನೀನು ಟೆಸ್ಟ್ ಮಾಡ್ತಾರೆ. ಅವುಗಳೆಲ್ಲೂ ಟಾಪ್ ಲೆವೆಲ್ ಬಂದಾಗ, ಟೋಟಲ್ ಇಂಡಿಯಾದಲ್ಲಿ ಟಾಪ್ ಲೆವೆಲ್ ಬಂದಾಗ ಅದಕ್ಕೆ ಸೀಟ್ ಅಲರ್ಟ್ ಆಗುತ್ತೆ. ನೀನು ಸೀಟ್ ಅಲರ್ಟ್ ಆದರೆ ನೀನು NIS ಮಾಡ್ದಂಗೆ. ಅದು ಬಿಟ್ಟು 6 ವೀಕ್ಸ್ ಕೋರ್ಸು, 1 ವೀಕ್ ಕೋರ್ಸು, ಅವೆಲ್ಲ ಕೋಚ್ ಲಾಯಕಲ್ಲ. ಅವ್ರನ್ನ ದಯವಿಟ್ಟು ಕೋಚ್ ಅಂತ ಕರೆಯಕ್ಕೆ ಹೋಗ್ಬೇಕು, ಟ್ರೈನೀಸ್ ಅಂತ ಕರೀತೀವಿ. ಕೋಚ್ ಅಂದರೆ ಮಿನಿಮಮ್ NIS ಅಲ್ಲಿ 1 ವರ್ಷ ಅವರು ಮುಗಿಸ್ಕೊಂಡು ಬಂದಿರಲೇಬೇಕು. ಈಗ ಡಾಕ್ಟರ್ಗಳು MBBS ಮಾಡಿದ್ರು ಡಾಕ್ಟರ್ ತಾನೆ. ಮೋಸ್ಟ್ ಆಫ್ ಅವರ್ ಫಿಸಿಷಿಯನ್ ಯಾರು ಕರಿತೀವಿ? ಒಬ್ಬ ಕಿಡ್ನಿ ಸ್ಪೆಷಲಿಸ್ಟ್ ಅಂತ ಇದ್ದೀವಿ, ಆ ಸ್ಪೆಷಲಿಸ್ಟ್ ನಾವಾಗಿದ್ದೀವಿ ಅಷ್ಟೇ. ನನಗೆ ಜುಡೋ ಬಿಟ್ಟರೆ ಕಬಡ್ಡಿ ಗೊತ್ತಿಲ್ಲ. ಈ ಥರ ಸ್ಪೆಷಲೈಸೇಷನ್ ಒಂದು ಗೇಮ್ ಅಂದರೆ ಒಂದು ಗೇಮನ್ನು ಮಾತ್ರ ಅದಕ್ಕೆ ಸಂಪೂರ್ಣವಾದಂಥ ಮಾಹಿತಿ ಪಡ್ಕೊಂಡಿರ್ತೀವಿ. ಈ ರೀತಿ ಇದ್ದಾಗ ಕೋಚ್ಗೂ ಟ್ರೈನಿಂಗ್ ಡಿಫರೆನ್ಸ್ ಇದೆ. ಈ ಥರ ಇದೆ. ಇಲಾಖೆಯಲ್ಲಿ ಕೂಡ ಭಾಳಷ್ಟು ಸಮಸ್ಯೆಗಳಿದೆ. ಇದನ್ನು ಇನ್ನೂ ಭಾಳಷ್ಟು ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು ಇಲಾಖೆನ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗ ಅನ್ನೋದಕ್ಕಿಂತ ಬದಲಾಗಿ ಒಬ್ಬ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಅಧಿಕಾರಿ ಬರಬೇಕು. ದಕ್ಷ ಅಧಿಕಾರಿ ಅಂದರೆ ಸ್ಪೋರ್ಟ್ಸ್ ನಾಲೆಜ್ ಇರಬೇಕು, ಎಲ್ಲ ಕಡೆ ಸ್ಪೋರ್ಟ್ಸ್ ಬಗ್ಗೆ ನಾಲೆಜ್ ಇರಬೇಕು. ಅವರು ತನ್ನದಾದ ವೇಗದ ಸ್ಟೈಲಲ್ಲಿ ನಡ್ಕೊಂಡು ಹೋಗ್ಬೇಕು. ಆ ಹಿಂದಿನ ದಿನಗಳಲ್ಲಿ ನೋಡ್ಕೊಂಡು ಬರೋದು ನಾನು 26 ಸದಸ್ಯರಲ್ಲಿ AJ ಆನಂದನ್ ಅವರು ಸ್ಪೋರ್ಟ್ಸ್ ಬಗ್ಗೆ ಭಾಳಷ್ಟು ನಾಲೆಜ್ ಇರ್ತಕ್ಕಂಥ ವ್ಯಕ್ತಿಯವರು, IAS ಆಫೀಸರು, IPS ಆಫೀಸರು. ಅದಾದಮೇಲೆ KV ಡಾಗರು, ಆಮೇಲೆ ಬಂದಂಥ ಅಧಿಕಾರಿಗಳು ಅಷ್ಟೊಂದೇನು ಸಮರ್ಥರಾಗಿ ಅವರು ಈ ಇಲಾಖೆ ಬಗ್ಗೆ ಭಾಳ ಕಾಳಜಿ ವಹಿಸಿಲ್ಲ ಅನಿಸುತ್ತೆ. ಅದಾದಮೇಲೆ ಅಮರ್ ಕುಮಾರ್ ಪಾಂಡೆ ಅವರು ಇದ್ದರು, ಆಮೇಲೆ ನಮ್ಮ ಬಲ್ದೆ ಅವರು ಇದ್ದರು, ಬಲ್ದೆ ಕೃಷ್ಣ ಅವರು. ಅವರು ಭಾಳಷ್ಟು ಸುಧಾರಣೆಗಳು ಮಾಡಬೇಕಂತ ಈ ಇಲಾಖೆಯನ್ನು ಭಾಳ ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಬಟ್ ಕೆಳ ಹಂತದ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಕೊಟ್ಟಿಲ್ಲ. ಹೀಗಾಗಿ ಈ ಇಲಾಖೆ ಇನ್ನೂ ಕುಟ್ಕೊಂಡು ನಡೆದಿದೆ ಹೊರತು ಇನ್ನೂ ಇದು ಯಮರೋಗ ಬೆಳೆಯಬಹುದಾಗಿತ್ತು. ಯಾಕೆ ಇದನ್ನು ಬೆಳೆಸ್ತಾರೆ ಅನ್ನೋದು ಗೊತ್ತಿಲ್ಲ. ಇದೆಲ್ಲನೂ ನನಗೆ ಮೀರಿ ಇರ್ತಕ್ಕಂಥ ವಿಷಯಗಳು. ಯಾಕಂದ್ರೆ ನಾನು ಹೇಳ್ತಾ ಇದ್ದೇನೆಂದರೆ, ಒಬ್ಬ ಕ್ರೀಡಾಪಟು ಏನೋ ಒಂದು ಆಸಕ್ತಿ ಇಟ್ಕೊಂಡು ಬಂದಿರ್ತಾರೆ ಫೀಲ್ಡ್ಗೆ, ನಾನು ಅಚೀವ್ಮೆಂಟ್ ಮಾಡಬೇಕು. ಅಚೀವ್ಮೆಂಟ್ ಯಾರು ಮಾಡಬೇಕು? ಕೋಚುಗಳೇ ಮಾಡಬೇಕು. ಇವಾಗ ಶಾಲೆಯಲ್ಲಿ ಮಕ್ಕಳಿದ್ದಾರಪ್ಪ, ಟೀಚರ್ಸ್ ಇಲ್ಲ ಅಂದ್ರೆ ಪಾಠ ಮಾಡಬೇಕು. ನಮ್ಮ ಇಲಾಖೆಲ್ಲ ಏನಾಗಿದೆ, ಮಕ್ಕಳಿರಬೇಕು, ಕೊಠಡಿ ಇರಬೇಕು, ಅಲ್ಲಿರ್ತಕ್ಕಂಥ ಶಿಕ್ಷಕರೇ ಬೇಡ ಅಂದರೆ ಹೀಗೆ. ಆದ್ದರಿಂದ ಭಾಳಷ್ಟು ಇದನ್ನು ಸುಧಾರಣೆ ಮಾಡ್ಕೊಬೇಕು. ಒಬ್ಬ ಸ್ಟ್ರಾಂಗ್ ಮಿನಿಸ್ಟ್ರಿ ಇರಬೇಕು, ಮತ್ತು ಅದ್ರ ಬಗ್ಗೆ ಆಸಕ್ತಿ ಇರಬೇಕು. ಇಲಾಖೆ ಅಂದರೆ ಯಾವುದೇ MLAಗಳಿಗಿಂತ ಮೀಸಲಿಗಿಂತ ಹೆಚ್ಚಾಗಿ ಪಾಪ್ಯುಲರ್ ಆಗಬೇಕಾಗಿರ್ತಕ್ಕಂಥ ಇಲಾಖೆ ಕ್ರೀಡೆಯಲ್ಲಿ. ಯಾಕಂದರೆ ಇಲ್ಲಿ ಭಾಳಷ್ಟು ಸ್ಕೀಮ್ಗಳಿದೆ. ಅವಳನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಅವರೆಲ್ಲ ಹೊರಟೋಗ್ತಾರೆ. ಅವ್ರ ಹೆಸರು ಇಡೀ ಭಾರತ ದೇಶದಲ್ಲಿ ಹೊರಟೋಗುತ್ತೆ. ಅಂಥ ಒಂದು ಆಸಕ್ತಿ ಇರ್ತಕ್ಕಂಥ, ಅಂಥ ಒಂದು ಪ್ರಯತ್ನ ಪಡ್ತಕ್ಕಂಥ ವ್ಯಕ್ತಿ ನಮಗೆ ಬರಬೇಕು. ಸರ್, ಅದೇ ನಾವು ಇವತ್ತು ಇತ್ತೀಚಿನ ದಿನಗಳಲ್ಲಿ ನೀವು ಮೊನ್ನೆ ಕೂಡ ಒಂದು ನ್ಯೂಸ್ ಪೇಪರ್ ಓದಿದೆ. ನ್ಯಾಷನಲ್ ಮೆಡಲಿಸ್ಟ್ ಯಾರೋ ಅವ್ರ ಮೆಡಲ್ಗಳನ್ನ ಮಾರಿ ಅವ್ರ ಜೀವನವನ್ನು ನಡೆಸ್ತಕ್ಕಂಥ ಒಂದು ಇದು ಬಂದಿದೆ ಸರ್. ಏನಾಗಿದೆ ಅಂದರೆ, ಸರ್ಕಾರ ಮೆಡಲ್ ಮಾಡ್ಕೊಂಬನ್ನಿ, ನಿಮಗೆ ಕ್ಯಾಶ್ ಅವಾರ್ಡ್ ಕೊಡ್ತಿರ್ತಾರೆ. ನಿನ್ನ ರ್ಯಾಂಕ್ ಬಂದವನಿಗೆ ನೀನು ಕ್ಯಾಶ್ ಕೊಟ್ಟರೆ ಏನು ಪ್ರಯೋಜನ? ಕೆಲಸ ಬಿಟ್ಟು ಈ ಬೇಸಿಕ್ಕು ಬೇರೆ ಬೇರೆ ರಾಜ್ಯಗಳ ದೇಶಗಳಲ್ಲಿ ಏನಾಗಿದೆ ಅಂದರೆ, ಅವ್ನು ಕ್ವಾಲಿಫೈಡ್ ಪರ್ಸನ್ ಆದರೆ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವು ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮೆಡಲ್ ಮಾಡಲೇಬೇಕು, ತರಲೇಬೇಕು, ಅವನು ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಬೆಳೆಸ್ತಾರೆ. ಇಲ್ಲಿ ಹಾಸ್ಟೆಲ್ ಮಕ್ಕಳು ಇದ್ದಾರೆ, ಮಕ್ಕಳು ನಮ್ಮಲ್ಲಿ ಹಾಸ್ಟೆಲ್ ಇದ್ದಾರೆ, ಹೊರಗಿನ ಮಕ್ಕಳು ಕೂಡ ಬರ್ತಾರೆ. ಅವರಿಗೆ ಏನು ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂಥವ್ರಿಗೆ ಉಚಿತವಾಗಿ ಬಸ್ ಪಾಸ್ ಕೊಡಬೇಕು, ಡೇ ಬಟನ್ಸ್ ತಗೊಳ್ಬೇಕು, ಮಧ್ಯಾಹ್ನ ಊಟ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಪಾಪ ಒಬ್ಬ ವಿದ್ಯಾರ್ಥಿ ಬೆಳಗ್ಗೆ ಮನೆ ಬಿಟ್ಟರೆ ಇಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಮನೆಗೆ ಬರೋ ಸುಸ್ತಾಗಿರ್ತಾರೆ, ಟೈರ್ಡ್ನೆಸ್ ಆಗುತ್ತೆ. ಅವನು ಪೌಷ್ಟಿಕವಾದ ಆಹಾರ ಇಲ್ಲ ಅಂದರೆ ಎಲ್ಲಿ ಅವನು ಪ್ರಾಕ್ಟೀಸ್ ಮಾಡ್ತಾನೆ? ಎಷ್ಟೋ ವಿದ್ಯಾರ್ಥಿಗಳು ಇದನ್ನು ನಂಬ್ಕೊಂಡಿದ್ದಾರೆ ಹೊರತು ಇದನ್ನು ಲಾಭೇನು ಪಡ್ಕೊಂಡಿಲ್ಲ. ನನ್ನ ಇಂಟೆನ್ಷನ್ ಇಷ್ಟೇ, ಕಾಲೇಜುಗಳಲ್ಲಾಗಲಿ, ಸ್ಕೂಲ್ಗಳಲ್ಲಾಗಲಿ, ಅಥವಾ ಇಲಾಖೆಗಳಲ್ಲಾಗಲಿ ಅವ್ನು ಟೆಸ್ಟ್ ಮಾಡಿ ಬೇಸಿಕ್
ಟೆಸ್ಟ್ ಮಾಡಿ ಅವ್ನು ಸ್ಪೋರ್ಟ್ಸ್ ಮಾಡ್ತಾನೆ ತಗೊಳ್ಳಿ ತಗೊಳ್ಳಿ, ಅವ್ನಿಗೇನು ಬೇಕು ಹೆಲ್ಪ್ ಮಾಡಿ. ನಮಗೆ ನ್ಯಾಷನಲ್ ಮೆಡಲ್ ಬೇಕು, ಇಂಟರ್ನ್ಯಾಷನಲ್ ಮೆಡಲ್ ಬೇಕು, ಆ ಲೆವೆಲ್ ಬೆಳೆಸಿದ್ರೆ ಅವ್ರದ್ದು ತುಂಬ ಸಾಧನೆ ಆಗುತ್ತೆ. ಅದು ಬಿಟ್ಟು ಯಾವುದೇ ಸಂದರ್ಭದಲ್ಲಿ ಮಕ್ಕಳಿಗೆ ಅನುಕೂಲಗಳು ಮಾಡಿಕೊಡೋದ್ರನ್ನೇ, ಕೋಚಸ್ ಅಪಾಯಿಂಟ್ ಮಾಡಿಕೊಡೋದ್ರನ್ನೇ, ಅಪಾಯಿಂಟ್ ಆಗದಿರೋದನ್ನೇ ಈ ಇಲಾಖೆನ ಡೆವಲಪ್ಮೆಂಟ್ ಮಾಡೋದು ಮರುಚಿಕೆಯಲ್ಲಿ ನೀರುಳಿದಂತೆ ಸಾಧ್ಯನೇ ಇಲ್ಲ. ಓಪನ್ ಜನ ಮತ್ತೆ ಯಾರು ಬೇಕು ನೀವು ಬರ್ಬೋದು, ನಾನು ಡೇಟಾ ಇಟ್ಕೊಂಡು ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಎನಿ ಟೈಮ್ ರೆಡಿ ಆಗಿರ್ತೀನಿ. ಸರ್ ಇವಾಗ ಎಷ್ಟೋ ಜನರಿಗೆ ಜೂಡೋ ಮತ್ತೆ ಕುಸ್ತಿಗೆ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಸರ್. ಜೂಡೋ ಅಂದ್ರೆ ಏನು ಗೊತ್ತಿಲ್ಲ, ಕುಸ್ತಿಗೆ ಏನು ವ್ಯತ್ಯಾಸ ಇದೆ ಸರ್? ಜೂಡೋದಲ್ಲಿ ಲಾಕು ಚೋಕ್ಸ್ ಥ್ರೋಸ್ ಇರುತ್ತೆ. ಲಾಕ್ ಚೋಕ್ ಥ್ರೋಸ್. ಕುಸ್ತಿನಲ್ಲಿ ಪಾಯಿಂಟ್ ಇರುತ್ತೆ ಮತ್ತು ಬೆಲ್ಟ್ ಟಚ್ ಮಾಡಬೇಕಾಗುತ್ತೆ. ಜೂಡೋನಲ್ಲಿ ಬಟ್ಟೆ ರಿಪೀಟರ್ನು ನಾವು ಪ್ರಾಕ್ಟೀಸ್ ಕೊಡ್ತೀವಿ ಅಥವಾ ಫೈಟ್ ಮಾಡ್ತೀವಿ. ಅಲ್ಲಿ ಕಾಸ್ಟ್ಯೂಮ್ ಹಾಕ್ಕೊಂಡು ಡಾವ್ ಹೊಡಿತಾರೆ. ಸೊ ಅದಕ್ಕೆ ಡಿಫ್ರೆಂಟ್ ಪಾಯಿಂಟ್ಸ್ ಇರ್ತದೆ, ಇದಕ್ಕೆ ಡಿಫ್ರೆಂಟ್ ಪಾಯಿಂಟ್ ಇರ್ತದೆ. ಅದು 3 ರೌಂಡ್ಸ್ ಬಿಡ್ತಾರೆ. ಬಟ್ ಇದು ಫ್ರಾಕ್ಷನ್ ಸೆಕೆಂಡ್ಸಲ್ಲಿ ಮ್ಯಾಚ್ ಆಗ್ಬಿಡುತ್ತೆ. ಇಪ್ಪನ್ ಮುಗಿಯುತ್ತೆ. ವಜಾರಿ ಒಂದು ಬಾರ್ದು ಇನ್ನೊಂದು ವಜಾರಿ ಹೊಡೆದ ಇಪ್ಪನ್, 2 ವಜಾರಿ = 1 ಇಪ್ಪನ್. ಆ ರೀತಿಯಾಗಿರುತ್ತೆ. ಇಲ್ಲಿ ಶಿದ್ದು ಅಂತೇಳಿ ಒಂದು ಅವರಿಗೆ ವಾರ್ನಿಂಗ್ ಪಾಯಿಂಟ್ ಇರುತ್ತೆ, ನೀನು ತಪ್ಪು ಮಾಡಬೇಡ ಮಾಡ್ತಾ ಇದ್ದಿದ್ದು. ಅದೇ ಥರ ಪುನರಾವರ್ತನೆ ಮಾಡಿದಾಗ 3 ಶಿದ್ದು ಬಂದಾಗ ಒಂದು ಡಿಸ್ವರ್ಗ ಮಾಡ್ತಕ್ಕಂಥ ಮಟ್ಟದಲ್ಲಿದೆ. ಬಟ್ ಇಲ್ಲಿ ಬೇಸಿಕಲಿ ಒಳ್ಳೆ ಗೇಮ್ ಇದು. ಇದು ಭಾರತೀಯ ಕ್ರೀಡೆನಾ ಅಥವಾ ಬೇರೆ ಕಡೆ? ಇದು ಬೇಸಿಕಲಿ ಜಪಾನ್ ಕ್ರೀಡೆ. ಇದು ಪ್ರೊಫೆಸರ್ ಜುಗರ್ ಖಾನ್ ಅಂತೇಳಿ 1884ರಲ್ಲಿ ಒಂದು ಗೇಮ್ನ ಅದು ಸೃಷ್ಟಿ ಮಾಡ್ತಾರೆ. ಆ ಒಂದು ಕಲೆ ಈಗ ಒಲಿಂಪಿಕಲ್ಲಿ ಬೆಳೆದಿದೆ. ಸೊ ಒಳ್ಳೆ ಗೇಮ್ ಇದು. ಮತ್ತು ಇದು ಹೆಣ್ಮಕ್ಳಿಗಂತೂ ವೆರಿ ಬ್ಯೂಟಿಫುಲ್ ಗೇಮ್. ಸೆಲ್ಫ್ ಡಿಫೆನ್ಸ್ಗೆ ಈ ಜುಡೋ ಕಲ್ತಂದರೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಬೋದು, ಮತ್ತು ಬಾಯ್ಸ್ ಕೂಡ ಒಳ್ಳೆ ಅಚೀವ್ಮೆಂಟ್ ಮಾಡ್ಬೋದು. ಸರ್ ಒಲಿಂಪಿಕ್ಸ್ ಅಂತ ಮಾತಾಡ್ತಾ ಇದ್ರಿ, ಅವಾಗ ನಮ್ಗೆ ಅನ್ಕೊಂಡ್ರೆ ಸರ್ ಯಾಕೆ ಸರ್ ನಮ್ಮ ದೇಶ ಒಲಿಂಪಿಕ್ಸ್ ಅಲ್ಲಿ ಜೂಡೋ ಯಾವ್ದು ಮೆಡಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಭಾರತ ದೇಶದಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಸ್ವಲ್ಪ ಕೀಳಿಮೆ ಇರುತ್ತೆ. ಸ್ಪೋರ್ಟ್ಸ್ ಬಂದರೆ ಕೆಲವರಿಗೆ ಊಟ ಇರೋದಿಲ್ಲ, ಸ್ಟ್ರೆಂತ್ ಇರುತ್ತೆ, ಸ್ಟಾಮಿನಾ ಇರುತ್ತೆ, ಅವ್ರ ಮಾರ್ಗದರ್ಶನ ಇರೋದಿಲ್ಲ. ಮತ್ತೊಂದು ಕಡೆ ಅವಕಾಶ ಕಲ್ಪಿತರಾಗಿರ್ತಾರೆ, ಅವಕಾಶ ವಂಚಿತರಾಗಿರ್ತಾರೆ ಅವರು. ಇನ್ನು ಕೆಲವು ಸಂದರ್ಭಗಳಲ್ಲಿ ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ ಹಂಗೆ ಇರುತ್ತೆ, ಕಳ್ಸಲ್ಲ. ನೀನು ಸ್ಪೋರ್ಟ್ಸ್ ಮಾಡೋದು ಬೇಡಪ್ಪ, ನೀನು ಅದು ಕೆಲಸ ಮಾಡೋದ ಈ ಥರ ಇರುವಾಗ ಇಲ್ಲಿ ನಾವು ಅಚೀವ್ಮೆಂಟ್ ಮಾಡೋದು. ಆದ್ದರಿಂದ ನನ್ನ ಇಂಟೆನ್ಷನ್ ಇಷ್ಟೇ, ಯಾರು ವಿಲೇಜ್ಗಳಲ್ಲಿ ಹಳ್ಳಿಗಳಲ್ಲಿ ಭಾಳಷ್ಟು ತೆಗೆದಿರ್ತಕ್ಕಂಥ ಮಕ್ಕಳಿದ್ದಾರೆ, ಅವರನ್ನು ಪೇರೆಂಟ್ಸ್ನ ಮನವೊಲಿಸಿ ಆ ಹುಡುಗ ಮಕ್ಕಳನ್ನು ಕರ್ಕೊಂಬಂದು ಅವರನ್ನು ಟ್ರೈನ್ ಅಪ್ ಮಾಡಿದ್ರೆ ಹೋಗುತ್ತೆ. ಒಳ್ಳೆ ಅಚೀವ್ಮೆಂಟ್ ಮಾಡ್ಬೋದು, ಅವರಿಗೆ ಒಳ್ಳೆ ಮಾರ್ಗದರ್ಶನ ಕೂಡ ಸಿಗುತ್ತೆ. ಸರ್ ಅದೇ ಸರ್ ಇವಾಗ ನೀವು ಮಾತಾಡ್ದವಾಗ ಹೇಳ್ತಾ ಇದ್ದೀವಿ, ಜೂಡೋ ಹೊರಗಡೆಯಿಂದ ಬಂತು ಇವೆಲ್ಲ ಮಾಡ್ತಿದ್ದೀವಿ, ಬಟ್ ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಎಲ್ಲೂ ಮಾಡ್ತಾ ಇದೀವಿ. ಸರ್ ಇತ್ತೀಚಿನ ದಿನಗಳಲ್ಲಿ ನೀವೇ ಹೇಳಿದ್ರಿ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ ಸ್ಪೋರ್ಟ್ಸ್ ಕಳ್ಸೋಕ್ಕೆ ಅಂತ. ಸರ್ ಆಸ್ ಎ ಕೋಚ್ ಆಗಿ ನೀವು ಪಾಲಕರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಈಗ ಏನಾಗಿದೆ ಅಂದರೆ, ಮೊದಲು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಪ್ರೈವೇಟ್ ಸ್ಕೂಲಲ್ಲಿ ಬಂದ ಮೇಲೆ ಮಕ್ಕಳಿಗೆ ಏನಾಗಿದೆ ಅಂದರೆ ಸ್ಟ್ರೆಸ್ ಜಾಸ್ತಿ ಆಗಿದೆ. ಅವ್ರು ಓದಬೇಕಾ ಆಡಬೇಕು ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದರೆ ಆ ಶಾಲೆ ಇಲ್ಲೇ ಇರ್ತಾರೆ, ಅಲ್ಲಿ ದೊಡ್ಡದಿರೋದಿಲ್ಲ, ಅಲ್ಲಿ ಸರಿಯಾದಂಥ ಪಿ ಟಿ ಮಾಸ್ಟರ್ ದೈಹಿಕ ಶಿಕ್ಷಕರು ಹೇಳ್ಕೊಡೋದಿಲ್ಲ, ಹೇಳ್ಕೊಟ್ರೆ ಮಕ್ಕಳು ಬರೋದಿಲ್ಲ. ಈ ರೀತಿ ಇರುವಾಗ ಪೇರೆಂಟ್ಸ್ ಏನು ಮಾಡಬೇಕಂದ್ರೆ, ನನ್ನ ಮಗ ಒಳ್ಳೆ ಪ್ರಜೆ ಆಗಬೇಕು, ದೇಶಕ್ಕೆ ಏನಾದ್ರು ಮಾಡಬೇಕು, ದೇಶಕ್ಕೆ ಅಳಿತ ಏನಾದ್ರು ಮಾಡಬೇಕಾದ್ರೆ ಅವನು ಅಚೀವ್ಮೆಂಟ್ ಅದು ಮಾಡಬೇಕು. ಆದ್ದರಿಂದ ಈಗ ನೋಡಿ, ನಾರ್ತ್ ಇಂಡಿಯಾದಲ್ಲಿ ಡೆಲ್ಲಿ, ಪಂಜಾಬ್, ಹರಿಯಾಣ ತಗೊಂಡ್ರೆ ಪ್ರತಿಯೊಂದು ಮನೆಯಲ್ಲೇ ಕ್ರೀಡಾಪಟು ಇರ್ತದೆ. ನಮ್ಮಲ್ಲಿ ಏನಪ್ಪ ಅಂದರೆ, ಪ್ರತಿಯೊಂದು ಮನೇಲಿ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಈಗ ಅವನಿಗಿಂತ ಹೆಚ್ಚಾಗಿ ಇವ್ರು ಗಳಿಸ್ತಾರೆ. ಒಲಿಂಪಿಕ್ ಮೇಂಟೈನ್ ಮಾಡೋದು ಕೋಟಿ ದುಡ್ಡು ಬರುತ್ತೆ. ಈ ಡಾಕ್ಟರ್ ಆಗಿ ಏನು ಬರುತ್ತೆ, ರಕ್ಷಣೆ ಮಾಡ್ಬೋದು, ಆರೋಗ್ಯ ಸುಧಾರಿಸ್ಬೋದು. ಬಟ್ ಅಚೀವ್ಮೆಂಟ್ ಏನು? ಎಷ್ಟು ಜನ ಡಾಕ್ಟರ್ಗಳಾಗೋದು ಇಲ್ಲಿ? ಅದಕ್ಕೆ ಡಾಕ್ಟರ್ಗಳಾಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಸ್ಪೋರ್ಟ್ಸ್ ಮಾಡೋದು ಕಷ್ಟ ಇದೆ. ಆದ್ದರಿಂದ ಪೇರೆಂಟ್ಸು ನನ್ನ ಮಗ
ಒಂದಲ್ಲ ಒಂದು ಅಚೀವ್ಮೆಂಟ್ ಆಗಲಿ, ಅವನು ಕೂಡ ಭಾರತ ದೇಶದ ಒಬ್ಬ ಪ್ರಜೆಯಾಗಿ ಒಳ್ಳೆ, ಈಗ ನೋಡಿ ಪೊಲಿಟಿಕ್ಸು ಅವರೆಲ್ಲ ಫ್ರಂಟ್ ಪೇಜಲ್ಲಿ ಬರ್ತಾರೆ, ಸ್ಪೋರ್ಟ್ಸ್ ಬಂದು ಲಾಸ್ಟ್ ಪೇಜಲ್ಲಿ ಬರ್ತಾರೆ, ಅದು ಒಂದು ಪೇಜ್ ಅದು ಉಂಚ ಮೇಲೆ ಇರುತ್ತೆ. ಅದೇನು ಎಂಟು ಸುತ್ತ ಇವತ್ತು ಮೆಡಲ್ ಮಾಡಿದ್ರೆ ಎಲ್ಲ ಪೇಪರ್ ಬಂದು ನೋಡ್ತಾರೆ, ನಾಳೆ ಇರೋದಿಲ್ಲ ಅವನು. ಅದರಿಂದ ಅಚೀವ್ಮೆಂಟ್ ಮಾಡಿದವರಿಗೆ ಅವ್ರು ಯಾವತ್ತೂ ಬೆಲೆ ಇರುತ್ತೆ, ಮತ್ತು ಒಳ್ಳೆ ಕಡೆ ಜಾಬ್ ಸಿಗುತ್ತೆ. ನನ್ನ ಉದ್ದೇಶ ಏನಪ್ಪ ಅಂದರೆ, ಯಾರು ಕ್ರೀಡೆಯಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಅವರು ಸ್ಪೋರ್ಟ್ಸಲ್ಲಿ ಎಜುಕೇಷನಲ್ಲಿ ಸಮವಾಗಿ ಬೆಳ್ಕೊಂಡು ಹೋಗ್ತಾ ಇರ್ಬೇಕು. ನೀನು ಸ್ಪೋರ್ಟ್ಸಲ್ಲಿ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡಿ ನೀನು ಈಗ ಎಜುಕೇಷನ್ ಅಂದರೆ ಅದರಿಂದ ಲ್ಯಾಬ್ಸ್ ಆಗ್ತೀಯ, ಒಳ್ಳೆ ಉದ್ಯೋಗ ಸಿಗೋದಿಲ್ಲ. ಆದ್ದರಿಂದ ಎರಡನ್ನೂ ಈ ಕಾಲ ತಗೊಂಡೋದ್ರೆ ನಿನಗೆ ಒಳ್ಳೆ ಜಾಬ್ ಸಿಗುತ್ತೆ. ಮನುಷ್ಯ ಹುಟ್ಟಿದ ಮೇಲೆ ಹುಡುತಾಗಿಂದ ಸಾಯೋರು ಹೋರಾಟ. ನಾನಿವತ್ತು ಚೆನ್ನಾಗಿದ್ದೀನಿ ಅನ್ನೋದು ಕನಸಿನ ಮಾತು. ನಾಳೆ ಬದುಕಿಗೆ ನಾನು ಹೋರಾಟ ಏನು ಮಾಡಬೇಕು, ಇವತ್ತಿಗೆ ಸಿದ್ಧವಾಗಿರ್ಬೇಕು. ಅಪ್ಪ ಅಮ್ಮ ತೆಗೆದುಕೊಟ್ಟು ಮಕ್ಕಳು ಬೆಳೆಸ್ತಾರೆ. 25 ವರ್ಷ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿದಾಗ ಅವ್ರನ್ನ 25-30 ವರ್ಷ ನೋಡ್ಕೊಳ್ಬೇಕು. ಇದು ಸರ್ಕಾರದಾಗಿದೆ. ನಮ್ಮನ್ನ ನಮ್ಮ ಅಪ್ಪ ಅಮ್ಮ ನೋಡ್ಕೊತಾರೆ, ನಾವು ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಬೇಕು. ಇದು ಸಂಬಂಧವಿಲ್ಲ. ನನಗೇನು ನಮ್ಮಪ್ಪ ನಮ್ಮ ವಯಸ್ಸಾಗಿದೆ ಅಂದರೆ ಅದು ತಪ್ಪು. ಮಕ್ಕಳಾಗಿ ಅವ್ರು ಬಿಸಾಕಿದ್ರೆ ನಾವು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ನಾನು ಇಂಟೆಕ್ಷನು, ನೀನು ಏನೇ ಆಗು, ನೀನು ಯಾರ್ಯಾರು ಬೆಳೆದಿರು, ಮೊದಲು ಅಪ್ಪ ಅಮ್ಮ ನೋಡ್ಕೊ ಚೆನ್ನಾಗಿ. ಅವ್ರ ಆಶೀರ್ವಾದ ಇದ್ದರೆ ನೀನು ಎಲ್ಲ ಕಡೆ ಬೆಳೆದಂಗೆ ಲೆಕ್ಕ. ಆಮೇಲೆ ಇಲ್ಲಿ ಏನಪ್ಪ ನನ್ನ ಉದ್ದೇಶ ಅಂದರೆ, ನೀನು ನ್ಯಾಷನಲ್ ಒಲಿಂಪಿಕಲ್ಲಿ ಇಂಟರ್ನ್ಯಾಷನಲ್ ಮೆಡಲ್ ಮಾಡೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಶಿಸ್ತಾಗಿರ್ಬೇಕು ನನ್ನ ಹತ್ರ. ಇಲ್ಲಿ ಡಿಸಿಪ್ಲಿನ್ ಇದ್ದಾಗ ಮಾತ್ರ ನನಗೆ ಹೈಯೆಸ್ಟ್ ಅಚೀವ್ಮೆಂಟ್ ನಂದು. ಶಿಸ್ತಾಗಿ ನಾನು ಬೆಳೆದೇ ಬಿಡ್ತಾನೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಲಿಸೋದು, ಕ್ರಮಬದ್ಧವಾಗಿ ಅವನಿಂದ ನಡೆಸಿಕೊಡಬೇಕು. ಅವನು ನ್ಯಾಷನಲ್ ಮೆಡಲ್ ಆಗಬೇಕು, ಶಿಸ್ತಾಗಿರ್ಬೇಕು. ಯಾರು ಇಲ್ಲಿ ಒಂದು ಹಂತವಾಗಿ ಅಪ್ಪ ಅಮ್ಮನಿಗೆ, ಪೇರೆಂಟ್ಸ್ಗೆ ಮತ್ತು ಸಂಬಂಧಿಕರಿಗೆ, ಟೀಚರ್ಸ್ಗೆ ಎಲ್ಲರಿಗೂ ಗೌರವ ಕೊಡ್ತಾನೆ, ಅವನೇ ಬೆಳೆಯುತ್ತೆ ಸರ್. ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಸರ್. ನಾನು ಎಲ್ಲರಿಗೂ ನನ್ನ ಇಂಟರ್ವ್ಯೂನ ಕೊನೆಯಲ್ಲಿ 3 ಕ್ವಶನ್ಸ್ ಕೇಳ್ತೀನಿ. ಅದರಲ್ಲಿ ಒಂದು ಕ್ವಶನ್ ಸರ್, ಇಷ್ಟೆಲ್ಲ ನೀವು ನಿಮ್ಮ ತಂದೆಯವರು ಸೈನಿಕರಾಗಿದ್ದರು, ಅಲ್ಲಿಂದ ನಿಮ್ಮ ತಾಯಿಯವರು ನಿಮ್ಮ ಬ್ಯಾಕ್ ಬೋನ್ ಆಗಿ ಇಲ್ಲಿ ನಿಮ್ಮ ನೀವು 3 ಜನ ಮಕ್ಕಳು ಅವರನ್ನು ತುಂಬ ಚೆನ್ನಾಗಿ ಬೆಳೆಸಿ ನೀವು ಇವತ್ತೊಂದು ಕೋಚ್. ಇದರಲ್ಲಿ ನಮ್ಮ ಅಕ್ಕ ಅವ್ರದ್ದು ಕೂಡ ಪಾಲಿದೆ. ಅವರು ದೊಡ್ಡವರು, ಈ ಪ್ರಣಂದು ಅವರ ಅಕ್ಕ ನಮ್ಮ ಅಕ್ಕ, ಅವರು 3 ಜನ ಕೂಡ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವರ ಎಲ್ಲ ಸಪೋರ್ಟಿಂದ ನೀವು ಇವತ್ತು ಕರ್ನಾಟಕ ರಾಜ್ಯದ ಜೂಡೋ ಟೀಮ್ಗೆ ಕೋಚ್ ಆಗಿ ಕೂಡ ಕೆಲಸ ಮಾಡಿದ್ದೀರಾ ಸರ್. ಇದೆಲ್ಲ ಮಾಡಬೇಕಾದ್ರೆ ನಿಮ್ಮ ಹಿಂದೆ ಇರ್ತಕ್ಕಂಥ ಒಂದು ಇನ್ಸ್ಪಿರೇಷನ್ ಯಾರು ಸರ್? ನನಗೆ ನಮ್ಮ ತಾಯಿ, ನಮ್ಮ ತಂದೆ, ಮತ್ತು ಇದಕ್ಕಿಂತ ಈ ಲೆವೆಲ್ ಬರಬೇಕಂದ್ರೆ ಮುದ್ದೆಗೋಡು. ಮತ್ತು ಸ್ಕೂಲ್ ಲೆವೆಲಲ್ಲಿ ಟೀಚರ್ಸ್ಗೆ ಸಂಬಂಧ ಇರ್ತಾವಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. JV ವೈದ್ಯಗಿಯವರು IM ತುಂಬ ಆತ್ಮೀಯತೆಯಿಂದ ತೆಗೆದ ಟೀಚರು, ನನ್ನ ಮಗನ ಥರ ಸಾಕಿದ್ದಾರೆ ಅವರು. ಅದೇ ರೀತಿ ಒಂದೊಂದು ಸ್ಟೆಪ್ಪಲ್ಲಿ ಅವರು ನನಗೆ ಮಾರ್ಗದರ್ಶನಾಗಿದ್ದಾರೆ. ಮೇಜರ್ಲಿ ಮುದ್ದೆಗೋಡು ಆಗಿರ್ಬೋದು, KP ಮೇಡಮ್ ಆಗಿರ್ಬೋದು, ಮತ್ತು JV ಆಗಿರ್ಬೋದು, SLN ಮಾಸ್ಟರ್ ಆಗಿರ್ಬೋದು, ಮತ್ತು ಡಿಗ್ರಿ ಬಂದ ಮುದ್ದೆಗೋಡು ಆಗಿರ್ಬೋದು, PG ಬಂದ ಸಿದ್ದಿಂಗೇರ್ ಆಗಿರ್ಬೋದು, MP ಗಣೇಶ್ ಆಗಿರ್ಬೋದು. ಆ ಒಂದೊಂದು ಲೆವೆಲ್ ಬಂದು ಕೂಡ ಅದೇ ಮಾರ್ಗದರ್ಶನ ಬೆಳೆದಿದ್ದೀನಿ. ಇಲ್ಲಿ ನಾನು ರೋಡಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಅಂತ ನಾವು ಬೆಳೆದಿಲ್ಲ. ಒಂದು ಶಿಸ್ತಬದ್ಧವಾಗಿ ನಮ್ಮಮ್ಮ ಬೆಳೆಸಿದ್ದಾರೆ. ಅದೇ ರೀತಿಯಾಗಿ ಟೀಚರ್ಸ್ ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ. ಪ್ರಕಾಶ್ ಹಿಂಗೆ ಇರಬೇಕು ಅಂತ ಹಂಗೆ ಇರಬೇಕು. ನಾನು ಸ್ವಲ್ಪ ಹೆಚ್ಚು ಕಡೆ ಮೊದಲು ಟೀಚರ್ಸ್ ನನಗೆ ಹೇಳೋರು, ತಿದ್ದುಕೊಂಡಿದ್ರು. MEG ಅಂತಿದ್ರು, ಅವರು ಕೂಡ ಅಷ್ಟೇ. MBBA PBA ಎಲ್ಲ ಅವರ ಟೀಚರ್ಸ್ ಅದನ್ನು, ಅವರೆಲ್ಲ ಲೆಜೆಂಡರ್ಸ್ಗಳು. ಆಗಿನ ಟೀಚರ್ಸೇ ಬೇರೆ, ಈಗಿನ ಟೀಚರ್ಸೇ ಬೇರೆ. ಆ ಸಂಬಂಧ ಅಷ್ಟು ಸಂಬಂಧ ಇತ್ತು ಸರ್. ಇಷ್ಟು ವರ್ಷ ನೀವು ಜರ್ನಿ ಮಾಡಿದ್ದೀರಾ, ಆಸ್ ಎ ಕೋಚ್ ಆಗಿ ಕೆಲಸ ಮಾಡಿದ್ದೀರಾ, ಒಬ್ಬ ಶಿಕ್ಷಕರಾಗಿ ಕೆಲಸ ಮಾಡಿದ್ದೀರಾ, ಒಬ್ಬ ಸ್ಟೂಡೆಂಟ್ ಆಗಿದ್ದೀರಿ, ನೀವು ಬಾಲ್ಯಾವಸ್ಥೆ ಎಲ್ಲಿಂದ ಇಲ್ಲಿ ತನಕ ಸರ್, ಈ ಲೆವೆಲ್ಗೆ ಬರೋ ತನಕ ನೀವು ಇಲ್ಲಿ ತನಕ ಅದರಲ್ಲಿ ಯಾರಿಗಾರು ಥ್ಯಾಂಕ್ಸ್ ಹೇಳೋಕ್ಕಿದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ, ಅಥವಾ ಯಾರಿಗಾರು ನಾನು ಸಾರಿ ಕೇಳಬೇಕನ್ನೋದ್ರೆ ಯಾರಿಗೆ ಕೇಳಕ್ಕೆ ಇಷ್ಟಪಡ್ತೀರಾ? ನಾನು ಮೊದಲನೇದಾಗಿ ಸಾರಿ ಯಾರು ಕೇಳಕ್ಕೆ ಹೋಗೋದಿಲ್ಲ. ನನ್ನ ತಪ್ಪು ಬೇರೆಯವರಿಗೆ ತಪ್ಪ ಅಂತ ಅನಿಸಿರ್ಬೋದು, ಬಟ್ ನನ್ನ ತಪ್ಪಲ್ಲ ಅದು.
ನಾನು ಸರಿಯಾಗಿ ಮಾಡಿರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಾನು ಮಾತಾಡ್ತೀನಿ. ನಾನು ಯಾರು ಸಾಲ ಇರೋದಿಲ್ಲ. ಥ್ಯಾಂಕ್ಸ್ ಅಂತ ಹೇಳಬೇಕಾದ್ರೆ ನನ್ನ ತಾಯಿಗಳು, ನನ್ನ ತಂದೆಗಳು, ಯಾಕಂದರೆ ಈ ಲೆವೆಲನ್ನು ಬೆಳೆಸಿದ್ದಾರೆ ಅವರು. ಮತ್ತು ಯಾರನ್ನ ಸಪೋರ್ಟ್ ಕೊಡಿದ್ರು ಫ್ರೆಂಡ್ಸು, ಅವರೆಲ್ಲರೂ ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟಪಡ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲಿ ಇಲ್ಲಿ ತನಕ ನಾನು ಈ ಪಾಡ್ಕಾಸ್ಟಲ್ಲಿ ಮಾತಾಡಿದ್ದು ತುಂಬ ಕಡಿಮೆ. ನನ್ನ ಸರ್ ತುಂಬ ಮಾತಾಡಿದ ಸರ್ ಶಿಸ್ತು, ಅವ್ರು ಮಾತಾಡಬೇಕಾದ್ರೆ ಆ ವಾಯ್ಸಲ್ಲಿರೋ ಗಟ್ಸ್ ನನ್ನ ಸ್ವಲ್ಪ ಹಾಗೆ ನಿಧಾನಕ್ಕೆ ಸೈಲೆಂಟ್ ಮಾಡ್ತು. ಬಟ್ ನೀವೆಲ್ಲರೂ ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸ್, ತುಂಬ ಇನ್ಫಾರ್ಮೇಷನ್ ಈ ವಿಡಿಯೋಯಿಂದ ತಿಳ್ಕೊಂಡಿದ್ದೀರಾ. ಮತ್ತೆ ಮುಂದಿನ ವಾರ ಹೊಸ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ ಥ್ಯಾಂಕ್ಸ್ ವಿತ್ ಅಂಕಲ್ಗಿನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.